ಮನೆ ಎದುರುಗಡೆ ನಿಂತ್ಕೊಂಡು ನೋಡಿದ್ರೆ ಮನೆ ಹೆಂಗೆ ಕಾಣುತ್ತೆ. ಈಗ ಡೇಲಿ ಕಾಣ್ತು ಚಂದ, ಬಟ್ ನೈಟಲ್ಲಿ ನಾವು ಲೈಟ್ ಹಾಕಿದ್ರೆ ಅಷ್ಟೇ ಚೆನ್ನಾಗಿ ಕಾಣಬೇಕು. ಎಕ್ಸಾಕ್ಟ್ಲಿ, ಲೈಟಿಂಗು ಕೂಡ ಇಂಪಾರ್ಟೆಂಟ್. ಅಲ್ಲಿ ಮೇನ್ ಎಲೆಕ್ಟ್ರಿಕಲ್ಸ್ ಅಲ್ಲಿ ಬಂದು ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾರೆ ಅದು ಸ್ಮಾರ್ಟ್ ಆಟೋಮೇಷನ್ ಅಂತ ಹೇಳ್ತೀವಿ. ನನ್ನ ಬಿಲ್ಡಿಂಗ್ ಸ್ಮಾರ್ಟ್ ಆಗಿರಬೇಕು ಅಂತ. ಯಾವ ರೀತಿ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿದೆ ಅಂದರೆ ಮೇನ್ ಡೋರ್ನ ಚಿಕ್ಕದಾಗಿ ಕೊಡಬಾರ್ದು ಯಾವತ್ತು. ಮಿನಿಮಮ್ ಅಂದರೆ ಮಿನಿಮಮ್ 3.5 ಅಡಿ ಕಮ್ಮಿ ಯಾವುದು ಮೇನ್ ಡೋರ್ ಇಡಬಾರ್ದು. ಅಂದರೆ ಯಾವುದೇ ವುಡ್ ತೊಗೊಂಡ್ರೂ ಆ ಟೆಂಪರೇಚರ್ ತಕ್ಕಂತೆ ಶ್ರಿಂಕು ಆಗುತ್ತೆ, ಎಕ್ಸ್ಪ್ಯಾಂಡು ಆಗುತ್ತೆ. ದಯವಿಟ್ಟು ನಿಮ್ಮ ಫ್ಲೋರಿಂಗ್ನ ಮನೆ ಕಟ್ಟಕ್ಕೆ ಮುಂಚೆ ಡಿಸೈಡ್ ಮಾಡಿ, ರಫ್ ಆಗಾದರೂ. ಯಾಕೆಂದರೆ ನಿಮ್ಗೆ ಐಡಿಯಾನೇ ಇರೋದಿಲ್ಲ 60 ರೂಪಾಯಿ ಫ್ಲೋರಿಂಗೂ 100 ರೂಪಾಯಿ ಫ್ಲೋರಿಂಗು ಏನು ವ್ಯತ್ಯಾಸ. ಮತ್ತೆ ರಿಮೈಂಡ್ ಮಾಡೋದೇನೆಂದರೆ ಒಂದು ಬಿಲ್ಡಿಂಗ್ನ 63 ಇಯರ್ಸಿಗೆ ಡಿಸೈನ್ ಮಾಡಿರ್ತೀವಿ. ಆ ಡಿಸೈನ್ ಮೇಲೆ ನಾವೀಗ ತೊಗೊಂಡ್ರೆ ನೀವು ಇಟ್ಟಿಗೆ ಬಳಸಿದ ತಕ್ಷಣ ಇದು 100 ವರ್ಷ ಇರುತ್ತೆ ಅಂತ ಅಂದ್ಕೊಂಬೇಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ಬಿಸ್ನೆಸ್ ಗುರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಮಂದೀಪ್ ಅವರು ಕಳೆದ 8 ವರ್ಷಗಳಿಂದ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾರೆ. ಅಂದರೆ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡುವಂಥ ಬಿಸ್ನೆಸ್ಸಲ್ಲಿದ್ದಾರೆ. ಅವರು ಎಜುಕೇಷನ್ ದೃಷ್ಟಿಯಿಂದ ಸಿವಿಲ್ ಇಂಜಿನಿಯರ್, ಬಟ್ ಅವರ ಆಸಕ್ತಿಯ ಕ್ಷೇತ್ರ ಕೇವಲ ಸಿವಿಲ್ ಇಂಜಿನಿಯರಿಂಗ್ ಮಾತ್ರವಲ್ಲ, ಕನ್ಸ್ಟ್ರಕ್ಷನ್ ಮಾತ್ರವಲ್ಲ, ಜೊತೆಗೆ ಅವರು ಇಂಟೀರಿಯರ್ ಮತ್ತು ಆರ್ಕಿಟೆಕ್ಚರ್ ಪಾರ್ಟ್ಗಳನ್ನ ಕೂಡ ಅವ್ರು ನೋಡ್ಕೊಳ್ತಾರೆ. ಅವರ ಕಂಪ್ನಿ ಹೆಸರು ಮೇಕ್ ಇಟ್ ಬಿಲ್ಡ್ ಅಂತ. ಸೊ ನಾನು ಅವ್ರ ಜೊತೆಗೆ ಮನೆ ಕಟ್ಟಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನೂ ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನಾದರೂ ಬಿಟ್ಟಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮಂದೀಪ್, ಮತ್ತೊಂದು ಸಲ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಫಸ್ಟು ಒಂದು ಇಮೇಜ್ ಮಾಡ್ಕೊಂಡು ಬರ್ತಾರೆ. ಮಾಡ್ಕೊಂಡು ಬಂದಾಗ ನಮಗೆ ನಮ್ಮ ತಲೆ ಹೋಗೋದು ಎಲಿವೇಷನ್ ಬಗ್ಗೆ. ಅಂದರೆ ಮನೆ ಎದುರುಗಡೆ ನಿಂತ್ಕೊಂಡು ನೋಡಿದ್ರೆ ಮನೆ ಹೆಂಗೆ ಕಾಣುತ್ತೆ. ಎಲ್ಲ ಮನೆಗಳು ಚೆನ್ನಾಗಿ ಕಾಣ್ತವೆ ಡ್ರಾಯಿಂಗಲ್ಲಿ, ಯಾವುದು ಚೆನ್ನಾಗಿ ಕಾಣಲ್ಲ ಅಂತಿಲ್ಲ, ಎಲ್ಲವೂ ಚೆನ್ನಾಗಿರ್ತವೆ. ಸೊ ಆ ಎಲಿವೇಷನ್ ಬಗ್ಗೆ, ವಿಂಡೋಗಳ ಬಗ್ಗೆ ಇರ್ಬೋದು, ಫ್ಲೋರ್ ಬಗ್ಗೆ ಇರ್ಬೋದು, ಕಾರ್ಪೆಟ್ ನಾವು ಏನು ಬಳಸ್ತೀವಿ ಕಾರ್ಪೆಟ್ ಅಂತ ಇರ್ಬೋದು, ಅಥವಾ ಕಲರ್ ಪೇಂಟಿಂಗ್ ಇರ್ಬೋದು, ಈ ಥರ ಸುಮಾರು ಅದರಲ್ಲಿ ಬೇರೆ ಬೇರೆ ವಿಚಾರಗಳಿವೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನೀವು ಹೇಳ್ದಂಗೆ ಈಗ ಒಂದು ಸತಿ ಪ್ಲ್ಯಾನ್ ರೆಡಿ ಆದ ನಂತರ, ಅಂದರೆ ನಾವು ಈ ಸ್ಪೇಸ್ ಅಲೋಕೇಶನ್ ಎಲ್ಲ ಮಾಡಿ ಇದು ಥರ ಬರುತ್ತೆ ಅನ್ನೋದನ್ನು ನಾವು ಮಾಡಿದ ನಂತರ ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡೋದು ನಮ್ಗೆ ಹೊರಗಡೆ ಹೆಂಗೆ ಮನೆ ಕಾಣ್ತಾ ಇದೆ. ಇದೊಂದು ಪ್ರೆಸ್ಟೀಜ್ ಇಶ್ಯೂ ಕೂಡ ಕೆಲವ್ರಿಗೆ ಆಗಿರುತ್ತೆ. ಅಂದರೆ ಒಳಗಡೆ ಏನೇ ಇರ್ಬೋದು, ಹೊರಗಡೆ ಚೆನ್ನಾಗಿ ಕಂಡಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಮನೆ ಚೆನ್ನಾಗಿ ಕಾಣ್ತಾ ಇದೆ. ಯಾಕಂದರೆ ಒಳಗಡೆಯಿಂದ ನೋಡೋರು ನಾವು ಮಾತ್ರ, ಹೊರಗಡೆಯಿಂದ ಎಲ್ಲರೂ ನೋಡ್ತಿರ್ತಾರೆ. ಅದು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೂ ನಾವು ಸರ್ಟೈನ್ ಬಡ್ಜೆಟ್ನ ಇಡಬೇಕಾಗತ್ತೆ. ಒಂದು ಗಮನಿಸ್ಕೋಬೇಕು, ಯಾವುದೇ ಕಾಂಟ್ರಾಕ್ಟರ್ ಹತ್ರ ಯಾರ ಹತ್ರ ನೀವು ಹೋಗೋಕ್ಕೆ ಮುಂಚೆ ಈ ಲೈನ್ಸ್ನ ಅವರಲ್ಲಿ ನಾವು ಬಳಸಿಲ್ವಾ. ಎಲಿವೇಷನ್ಗೆ ನಾವು ಕನ್ಸಿಡರೇ ಮಾಡಿರಲ್ಲ ಕಾಸ್ಟ್ನ ಎಷ್ಟೊಂದು ಸತಿ. ಯಾಕಂದರೆ ಕಾಸ್ಟ್ ಇರುತ್ತೆ. ಹೌದು, ಸಪ್ರೇಟ್ ಡೆಡಿಕೇಟೆಡ್ ಕಾಸ್ಟ್ ಇರುತ್ತೆ. ಯಾವ ರೀತಿ ಎಲಿವೇಷನ್ ಇದೆ ಅದು ಕಾಸ್ಟ್ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ಅಂತ ನಾವು ಪರಿಗಣಿಸ್ಬೇಕು. ಅದನ್ನು ಪರಿಗಣಿಸ್ದೇನೆ ನನಗೆ ಆ ರೀತಿ ಎಲಿವೇಷನ್ ಬೇಕು, ಈ ರೀತಿ ಎಲಿವೇಷನ್ ಬೇಕು ಅಂದ್ರೆ ಆಗಲ್ಲ. ಯಾಕೆ ಇದರಲ್ಲಿ ಕಾಸ್ಟ್ ಆಗುತ್ತೆ ಅಂದರೆ ಭಾಳ ಟೈಪ್ಸ್ ಆಫ್ ಮೆಟೀರಿಯಲ್ ಇದೆ. ಒಂದು ಎಕ್ಸಾಂಪಲ್ ಸ್ಟೋನ್ ಕ್ಲಾಡಿಂಗ್ ಆಗಿರ್ಬೋದು, ಇದರಲ್ಲಿ ಆರ್ಟಿಫಿಷಿಯಲ್ ಇದೆ, ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಇದೆ. ನೆಕ್ಸ್ಟು ಸ್ವಲ್ಪ ಕಮರ್ಷಿಯಲ್ಗೆ ಬಂದರೆ ACP ಅಂತ ಹೇಳ್ತೀವಿ, ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ ಅಂತ, ಇದ್ರದ್ದು ಒಂದು ಪ್ಯಾನಲಿಂಗ್ ಆಗಿರ್ಬೋದು. ನೆಕ್ಸ್ಟು ವುಡ್ ಇದೆ, ಎಕ್ಸ್ಟೀರಿಯರ್ ವುಡ್ಸು, ಅದನ್ನು ಬಳಸಿ ನಾವು ಪ್ಯಾನಲಿಂಗ್ ಮಾಡ್ತೀವಿ, ಅದಾಗಿರ್ಬೋದು. ಜೊತೆಗೆ ಇವಾಗ ನಾವು RCCಲೇ ಕೂಡ ಕೆಲವೊಂದು ಪ್ರೊಜೆಕ್ಷನ್ಸ್ನ ತೊಗೊಂಡು ಯಾವ ರೀತಿ ಕಾಣಬೇಕು ಅನ್ನೋದನ್ನು ಕೂಡ ಮಾಡಿ ಅದರಲ್ಲೂ ಮಾಡ್ತೀವಿ. ಇದು ಎಲ್ಲದಕ್ಕೂ ನಾವು ಒಂದು ಕಾಸ್ಟಿಂಗ್ ಅಂತ ಹಾಕ್ಕೊಬೇಕಾಗತ್ತೆ. ನಮ್ಮ ಮನೆ ಬಡ್ಜೆಟಲ್ಲಿ ಎಲಿವೇಷನ್ಗೂ ಅಷ್ಟೇ ಮಹತ್ವ ಕೊಟ್ಟು ಎಕ್ಸ್ಟೀರಿಯರ್ ವ್ಯೂ ನಾವು ತೊಗೋಬೇಕಾದ. ಅಲ್ಲಿ ಡೇ ಲೈಟ್ ವ್ಯೂ ಮಾತ್ರ ತೊಗೋಬಾರ್ದು, ನೈಟ್ ವ್ಯೂನು ತೊಗೋಬೇಕು. ಈಗ ಡೇಲಿ ಕಾಣ್ತು ಚಂದ, ಬಟ್ ನೈಟಲ್ಲಿ ನಾವು ಲೈಟ್ ಹಾಕಿದ್ರೆ ಅಷ್ಟೇ ಚೆನ್ನಾಗಿ ಕಾಣಬೇಕು. ಎಕ್ಸಾಕ್ಟ್ಲಿ, ಲೈಟಿಂಗು ಕೂಡ ಇಂಪಾರ್ಟೆಂಟ್. ನೀವು ಅಬ್ಸರ್ವ್ ಮಾಡಿರ್ತಾರೆ, ಡೌನ್ ಲೈಟ್ಸ್ ಅಂತ ಹೇಳ್ತೀವಿ, IS ಲೈಟ್ ಅಂತ ಹೇಳ್ತೀವಿ, ಅದು ಕೂಡ ಸ್ಪ್ರೆಡ್ ಆಗಿರಬೇಕು. ನೈಟಲ್ಲೂ ನಿಮ್ಗೆ ಅದಷ್ಟೇ ವಿಜೃಂಭಣೆಯಿಂದ ಕಾಣಬೇಕಾಗತ್ತೆ. ಈ ನೈಟ್ ವ್ಯೂ ಕೂಡ ನಾವು ನೋಡಿ ಡಿಸೈಡ್ ಮಾಡಬೇಕಾಗತ್ತೆ. ಇದೆಲ್ಲದನ್ನು ಬಡ್ಜೆಟಲ್ಲಿ ತೊಗೊಂಡು ಇದು ನಮ್ಮ ಕಾಸ್ಟಿಂಗಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಕೊಡಬೇಕಾಗ್ಬರುತ್ತೆ. ಓಕೆ, ನಾನು ಪಾಯಿಂಟ್ಗಳು ಸುಮ್ಮನೆ ಹೀಗೆ ಗಮನಿಸ್ತಾ ಇರಬೇಕಾದ್ರೆ ಎಲೆಕ್ಟ್ರಿಕಲ್ಸ್ ಬಗ್ಗೆ ಮತ್ತು ಪ್ಲಂಬಿಂಗ್ ಬಗ್ಗೆ ಕೂಡ ನಾವು ಮಾತಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದರೆ ಅವನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾ ಅಥವಾ ಅದನ್ನು ಅವರಿಗೆ ಬಿಲ್ಡರ್ಗೆ ಬಿಟ್ಬಿಡ್ಬೇಕಾ? ಇಲ್ಲ, ಯೋಚನೆ ಮಾಡಬೇಕು. ಪ್ರತಿಯೊಂದು ನೋಡಿ, ನಮ್ಮ ಮನೆಗೆ ಬಂದಾಗ ನಾವು ಒಪ್ಸೋಕ್ಕೆ ಮುಂಚೆ ಪ್ರತಿಯೊಂದು ನಾವು ಡಿಸ್ಕಸ್ ಮಾಡಬೇಕು. ನಾವು ಇವಾಗ ಏನು ಮಾಡ್ತೀವಿ, ಅದನ್ನು ಒಂದು ಮನೆಗೆ ಹೋಗ್ತೀವಿ, ಒಂದು ಜಕೂಸಿ ಅಂತ ಹೇಳ್ತೀವಿ, ಅದನ್ನು ನೋಡಿರ್ತೀವಿ.
ಇಲ್ಲ ಅಂದರೆ ಒಂದು ಸ್ಟೀಮ್ದು ನಾವೇನೋ ಒಂದು ನೋಡ್ಕೊಂಬಂದ್ಬಿಡ್ತೀವಿ ಕ್ಯೂಬಿಕಲ್ಲು ನಮ್ಮ ಮನೇಲೂ ಬರುತ್ತೆ ನಾವು ಒಂದು ಸ್ಕ್ವೇರ್ ಫೀಟಲ್ಲಿ ಬಂದುಬಿಡುತ್ತೆ ಅಂತ ನಾವು ಅನ್ಕೊತೀವಿ. ಅದರ ಕಾಸ್ಟ್ ಎಷ್ಟು ಅಂತ ನಾವು ಯಾವತ್ತೂ ತೊಗೊಳ್ಳೋದೇ ಇಲ್ಲ. ಯೂಶಲಿ ಎಲ್ಲ ಕಾಂಟ್ರಾಕ್ಟಲ್ಲೂ ಕೂಡ ಪ್ರತಿಯೊಂದು ಬಾತ್ರೂಮಿಗೆ ಎಷ್ಟು ಖರ್ಚಾಗಬಹುದು ಅಂತ ಒಂದು ಅಸಂಪ್ಷನಲ್ಲೇ ಕಾಸ್ಟಿಂಗ್ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಬಾತ್ರೂಮಿಗೆ 30,000 ಕನಿಷ್ಠ ಪಕ್ಷ ಸ್ಯಾನಿಟ್ರಿ ಫಿಟ್ಟಿಂಗ್ಸ್ಗೆ ಬೇಕಾಗುತ್ತೆ. ಸ್ಯಾನಿಟ್ರಿ ಫಿಟ್ಟಿಂಗ್ಸ್ ಅಂದ್ರೆ ಏನಾಗುತ್ತೆ, ನಿಮಗೆ ಒಂದು ಕಮೋಡ್ ಆಗಿರ್ಬೋದು, ವಾಶ್ ಬೇಸಿನ್ ಆಗಿರ್ಬೋದು, ಕ್ಲಾಸೆಟ್ಸ್ ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು, ಮತ್ತು ನಿಮ್ಗೆ ಹೆಲ್ತ್ ಫಾಸೆಟ್ಟು, ನಿಮಗೆ ಟ್ಯಾಪ್ಸ್ ಆಗಿರ್ಬೋದು, ಇದೆಲ್ಲವೂ ಶವರ್ ಯಾವ ರೀತಿ ಅದರಲ್ಲಿ 2-3 ಥರ ಇದೆ. ಹ್ಯಾಂಡ್ ಶವರ್ ಬೇಕಾ, ನಿಮಗೆ ಮಾಮೂಲಿ ಹೆಡ್ ಶವರ್ ಬೇಕಾ, ಮಿಕ್ಸರ್ ಬೇಕಾ, ತುಂಬಾ ಟೈಪ್ಸ್ ಇದೆ. ಇದು ನಾವು ಅರಿವಿಗೆ ತೊಗೊಂಡೆ ಒಂದು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅಲ್ಲಿ ಹೋಗ್ತೀವಿ ಪ್ಲಂಬಿಂಗ್ ಅಂಗಡಿಗೆ ಹೋದಾಗ, ನಂಗೆ ಅದು ಬೇಕು ಇದು ಬೇಕು, ನನಗೆ ಆ ರೀತಿ ಬೇಕು, ನನ್ನ ಮಗನಿಗೆ ಟಬ್ ಒಂದು ಆಸೆ ಇತ್ತು ಕೊಡಿ ಅಂದರೆ ಕೊಡೋಕ್ಕಾಗಲ್ಲ, ಮತ್ತೆ ಕಾಸ್ಟ್ ಮೇಲಕ್ಕೆ ಹೋಗುತ್ತೆ. ಇದರ ಅರಿವು ಪ್ರತಿಯೊಬ್ಬರು ಬಳಕೊಂಡು ಅದ್ರ ಜೊತೆಗೆ ಅದರೊಳಗಡೆ CPVC ಮತ್ತು PVC ಥರ 2 ಥರ ಫಿಟ್ಟಿಂಗ್ ಇರುತ್ತೆ. ಒಂದರಲ್ಲಿ ಹಾಟ್ ಆ್ಯಂಡ್ ಕೋಲ್ಡ್ ಇರುತ್ತೆ, ಇನ್ನೊಂದ್ರಲ್ಲಿ ಬರೀ ಕೋಲ್ಡ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇದ್ದು ಯಾವ ಗ್ರೇಡ್ ಬಳಸ್ತಾ ಇದ್ದೀವಿ, ಯಾವ ಕ್ಲಾಸ್ ಬಳಸ್ತಾ ಇದ್ದೀವಿ ಅದನ್ನೆಲ್ಲ ನಾವು ಮುಂಚೆನೇ ತೊಗೊಬೇಕು. ಜೊತೆಗೆ ನಮ್ಮದು ಕೆಪಾಸಿಟಿ ಏನು, ಓವರ್ ಹೆಡ್ ಟ್ಯಾಂಕ್ ಕೆಪಾಸಿಟಿ ಏನು, ಅಂಡರ್ಗ್ರೌಂಡ್ ಟ್ಯಾಂಕ್ ಕೆಪಾಸಿಟಿ ಏನು, ಸಂಪ್ ಅಂತ ಹೇಳ್ತೀವಲ್ಲ ಅದರ ಕೆಪಾಸಿಟಿ ಏನು, ನಮ್ಗೆ ಇದು ಸಾಕಾ, ನಾವು ಮುಂದೆ ಕಟ್ಟಿದಾಗೂ ಇದೆ ಸಂಪ್ನ ನೀವು ಮತ್ತೆ ಕಟ್ಟೋಕ್ಕಾಗೋದಿಲ್ಲ ಕೆಳಗಡೆ. ಅದನ್ನೆಲ್ಲ ನಾವು ಫ್ಯೂಚರ್ ಡಿಸೈನ್ ಮಾಡಿದ್ದೀವ. ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಂಡ್ರೆ ಅದಕ್ಕೆ ಸಪ್ರೇಟ್ ಟ್ಯಾಂಕ್ ಇಟ್ಟಿದ್ದೀವ, ಅದರಿಂದ ಇರಿಗೆ ಬರುತ್ತಾ, ಇದನ್ನೆಲ್ಲ ನಾವು ಡಿಸೈನ್ ಮಾಡ್ಕೊಬೇಕಾಗತ್ತೆ. ಅದಕ್ಕೆ ಪ್ಲಂಬಿಂಗಲ್ಲೂ ಕೂಡ ಮಹತ್ವ ತೊಗೋಬೇಕು. ಆಮೇಲೆ ಇನ್ನೊಂದು ಏನಾಗುತ್ತೆ, ಪ್ಲಂಬಿಂಗ್ನ ನಾವು ರಾಂಡಾಗಿ ಡಿಸೈನ್ ಮಾಡಿದ್ರೆ ಇವ್ರಿಗೆ ಫಂಕ್ಷನಾಲಿಟಿ ಕಮ್ಮಿ ಆಗುತ್ತೆ. ಈಗ ನಾವು ಅಡುಗೆ ಮಾಡಿಬಿಟ್ವಿ, ಬಡಿಸಿದ್ವಿ ಡೈನಿಂಗಲ್ಲಿ, ಕೈ ತೊಳೆಯೋಕ್ಕೆ ಜಾಗನೇ ಇಲ್ಲ, ಏನು ಮಾಡೋದು, ಇಲ್ಲಿ ಪ್ಲಂಬಿಂಗ್ ಕೊಡಪ್ಪ ಅಂದರೆ ಅಲ್ಲಿ ಬರಲ್ಲ ಮೇಡಮ್, ನಾವು ಮೊದಲೇ ಪ್ಲ್ಯಾನ್ ಮಾಡಿಲ್ಲ ಅಂತ ಆಗುತ್ತೆ. ಇದನ್ನು ನಾವು ಮುಂಚೆನೇ ಇಲ್ಲೇ ಕೈ ತೊಳಿಬೇಕು. ಈ ಥರ ಅದೇನಿದೆಯಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇವಾಗ ಪ್ಲಂಬಿಂಗಲ್ಲಿ ನೋಡಿ, ನಾವು ಎಷ್ಟೋ ಜನ ನೀವು ಊಟ ಮಾಡಿದ್ಮೇಲೆ ಹೋಟೆಲಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಬಾತ್ರೂಮಲ್ಲಿ ಕೈ ತೊಳೆದಿರುತ್ತೆ. ಚೆನ್ನಾಗಿಲ್ಲ ಅದು ಆ್ಯಕ್ಚುಲಿ ಅಲ್ವಾ. ನೀವು ಆ ಮೂಡಲ್ಲಿ, ಊಟದ ಮೂಡಲ್ಲಿ ಇರ್ತೀರಾ, ನೀವು ಆಮೇಲೆ ಬಾತ್ರೂಮ್ಗೆ ಹೋಗಬೇಕು ಕೈ ತೊಳ್ಕೊಳ್ಳೋಕ್ಕೆ. ಕೆಲವೊಂದು ಹೋಟೆಲ್ಗಳಲ್ಲಿ ಸಪ್ರೇಟ್ ಮಾಡಿರ್ತಾರೆ, ಅಲ್ಲೂ ಮಾಡಿರ್ತಾರೆ, ಹೊರಗಡೆ ಕೂಡ ಮಾಡಿರ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ಮನೇಲೂ ಕೂಡ ಅದು ಅಪ್ಲೈ ಆಗುತ್ತೆ. ಅದು ಹೌದು, ನಿಮ್ಗೆ ಡೈನಿಂಗ್ ಏರಿಯಲ್ಲಿ ಆಕ್ಸೆಸಬಲ್ ಇರಬೇಕು. ತುಂಬ ಬಡಗಿರೋರಿಗೆ ಕಿಚನ್ ಒಳಗೆ ಬಂದರೆ ಇಷ್ಟ ಆಗಲ್ಲ, ಕೆಲವರು ಕಿಚನಲ್ಲೇ ಕೈ ತೊಳ್ಕೊಂಡ್ಬಿಡ್ತಾರೆ. ಅದನ್ನು ನಾವು ಆದಷ್ಟು ಒಂದು ಅಟ್ಲೀಸ್ಟ್ ಕೈ ತೊಳೆದಕ್ಕೊಂದು ಜಾಗ ಕೊಡಬೇಕಲ್ವ ನಿಮ್ಮದಾಗಿ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಜೊತೆಗೆ ಈ ವಾಟರ್ ಹೀಟರ್ಸ್ ಅಂತ ಹೇಳ್ತೀವಿ, ಇವಾಗ ತುಂಬ ಥರನೇ ಇದೆ. ಬಗ್ಗೆ ಬಂದರೆ ಹೌದು, ಎಲೆಕ್ಟ್ರಿಕಲ್ಸಿಗೆ ಬಂದರೆ ನಾವು ನೆಕ್ಸ್ಟು ಅಲ್ಲಿ ಮೇನ್ ಎಲೆಕ್ಟ್ರಿಕಲ್ಸಲ್ಲಿ ಬಂದು ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಸ್ಮಾರ್ಟ್ ಆಟೋಮೇಷನ್ ಅಂತ ಹೇಳ್ತೀವಿ. ನನ್ನ ಬಿಲ್ಡಿಂಗ್ ಸ್ಮಾರ್ಟ್ ಆಗಿರಬೇಕು ಅಂತ. ಯಾವ ರೀತಿ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿದೆ ಅಂದರೆ ತಾನೇ ಗೀಸರ್ ಆನ್ ಆಗುತ್ತೆ, ತಾನೇ ಗೀಸರ್ ಆಫ್ ಆಗುತ್ತೆ. ಅದಕ್ಕೊಂದು ನಾವು ಕರೆಕ್ಟಾಗಿರೋ ಫಿಕ್ಸ್ಚರ್ಸ್ ಬಳಸಿ ಸೆನ್ಸಾರ್ ಹಾಕಿದ್ರೆ, ಜೊತೆಗೆ ನಾವು ಫೀಡ್ ಮಾಡಿದ್ರೆ ನಮ್ಮ ಮೊಬೈಲಲ್ಲಿ ಕಂಟ್ರೋಲ್ ಇರುತ್ತೆ. ಇವಾಗ ನೀವು ಇಲ್ಲಿದ್ದೀರಾ, ನಿಮ್ಮ ಗೀಸರ್ ಆನಲ್ಲಿದೆ, ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ, ಈ ಟೈಮಲ್ಲಿ ಗೀಸರ್ ಆನ್ ಇರ್ಬಾರ್ದು, ಆಫ್ ಮಾಡಿ. ಆ ರೀತಿ ನಾವು ಪ್ರತಿಯೊಂದು ಅಪ್ಲಯನ್ಸಸ್ನ ಆಟೋಮೇಷನ್ ಮಾಡ್ಬೋದು. ಇದೆಲ್ಲ ನಾವು ಮನೆ ಕಟ್ಟೋಕ್ಕೆ ಮುಂಚೆ ನನಗೆ ಯಾವ ರೀತಿ ಬೇಕು ಅಂತ ಆಗುತ್ತೆ. ಈಗ ವೈಫೈ ಪ್ರಾವಿಷನಿಂದ ನೀವು ಯಾವ ಲೈಟ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಯಾವ ಲೈಟ್ ಆನ್ ಆಗಿದೆ ಇಲ್ಲ ನಿಮ್ಮ ಮೊಬೈಲಲ್ಲೇ ಗೊತ್ತಾಗುತ್ತೆ. ನಾವು ಮತ್ತೆ ಈ ನಮ್ಮ ಬಿಲ್ಡಿಂಗಲ್ಲೂ ಕೂಡ ಇದೆ, ನನ್ನ ಸ್ನೇಹಿತರ ಮನೇಲಿ ನಾವು ಯಾವ ರೂಮಿಗೆ ಎಂಟ್ರಿ ಕೊಡ್ತೀವಿ ಆ ರೂಮಿನ ಲೈಟ್ ತಾನೇ ಆಗುತ್ತೆ. ಒಂದು ಟಿಪ್ ಏನು ಮಾಡ್ಬೋದು, ಈಗ ಫೈರ್ ಅಂತಂದರೆ ಈ ಡೋರ್ ಓಪನ್ ಮಾಡ್ತೀವಿ, ಲೈಟ್ ತಡ್ಕಾಡ್ತಾ ಇರ್ತೀವಿ ಎಲ್ಲಿದೆ ಅಂತ, ಅಲ್ಲಿ ನಾವು ಒಂದು ಲೈಟ್ ಸೆನ್ಸಾರ್ ಇಟ್ಬಿಟ್ರೆ ನಿಮ್ಗೆ ಅದೇ ಆಟೋಮೆಟಿಕ್ ಆಗುತ್ತೆ. ಯಾರೇ ಬಂದರೂ ಕೂಡ ಅಲ್ಲಿ ಆನ್ ಆಗುತ್ತೆ. ಅದು ಯಾವ ಟೈಮಲ್ಲಿ ಆನ್ ಆಗಬೇಕು ಅನ್ನೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು, ಸೆಟ್ ಮಾಡ್ಬೋದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮನೆ ಒಳಗೆ ಹೋಗಿದ ತಕ್ಷಣ ಲೈಟ್ ಆನ್ ಆಗುತ್ತೆ, ಈಸಿ ಆಗುತ್ತೆ ಚಪ್ಪಲಿ ಎಲ್ಲ ಬಿಡಲಿಕ್ಕೆ. ಮತ್ತೆ ನೀವು ಹಾಲ್ಗೆ ಹೋಗ್ತೀರಾ, ಸುಮ್ಮನೆ ಒಂದೇ ಒಂದು ಕಮೆಂಡು ಗುಡ್ ಈವ್ನಿಂಗ್ ಅಂತಂದರೆ ನಾವು ಸೆಟ್ ಮಾಡಿಟ್ರೆ ಈವ್ನಿಂಗಿಗೆ ಬೇಕಾಗಿರೋ ಲೈಟ್ಸ್ ಎಲ್ಲ ಸೀರೀಸ್ ಎಲ್ಲ ಆನ್ ಆಗುತ್ತೆ. ಆ ರೀತಿ ಈಗ ಗುಡ್ ಮಾರ್ನಿಂಗ್ ಅಂದರೆ ಕಾಫಿ ಮಿಷಿನ್ ಕೂಡ ಆನ್ ಆಗುತ್ತೆ. ಆ ರೀತಿ ಅಷ್ಟು ಆಟೋಮೇಷನ್ ಮಾಡ್ಬೋದು. ಇವೆಲ್ಲ ಸುಮ್ಮನೆ ಮಾಡೋಕ್ಕಲ್ಲ, ವೈರಿಂಗಲ್ಲೆಲ್ಲ ಇದು ಇನ್ಕ್ಲೂಡ್ ಆಗಿರಬೇಕು. ಆಮೇಲೆ ವಿಡಿಯೋ ಡೋರ್ ಫೋನ್ ಅಂತ ಹೇಳ್ತೀವಿ. ಈಗ ವಿಡಿಯೋ ಡೋರ್ ಫೋನ್ ಗೇಟಲ್ಲಿ ಒಬ್ಬರು ಪಾರ್ಸಲ್ ಬಂದರು, ನೀವು ಅವನಿಗೆ ಸಂದೇಶ ಕೊಡಬೇಕು, ಅಲ್ಲೇ ಇಟ್ಬಿಟ್ಟು ಹೋಗು ಅಂತ. ಇದು ನಾವು ಯೂಶಲಿ ಕಿಚನ್ವರೆಗೂ ನಾವು ಕನೆಕ್ಷನ್ ತೊಗೊಂಡಿರ್ತೀವಿ. ಕಿಚನಲ್ಲಿ ಅವ್ರಿಗೊಂದು ವಿಡಿಯೋ ಇರುತ್ತೆ, ಅಂದರೆ ಒಂದು ಡಿಸ್ಪ್ಲೇ ಇರುತ್ತೆ, ಅಲ್ಲಿ ಅವ್ರು ಯಾರು ಬಂದರು ಅಂತ ನೋಡಿ ಮಾತಾಡ್ಬೋದು. ಫ್ಲಿಪ್ಕಾರ್ಟ್ ಅವ್ರು ಬಂದಿದ್ದೀರಾ, ಅಲ್ಲೇ ಇಟ್ಬಿಟ್ಟು ಹೋಗಿ ಕೊರಿಯರ್ನ ಅಂದರೆ ಇವ್ರು ಅಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಇದನ್ನು ವಿಡಿಯೋ ಡೋರ್ ಫೋನ್ ಅಂತೀವಿ. ಈ CCTV ಅಂತ ಹೇಳ್ತೀವಿ. ಅದಕ್ಕೆಲ್ಲ ನಾವು ಮೊದಲೇ ಸ್ಲ್ಯಾಬಲ್ಲೇ ಪ್ರೊವಿಷನ್ ಮಾಡ್ಕೊಬೇಕು. ಈ ಸ್ಲ್ಯಾಬ್ ಪ್ರೊವಿಷನ್ ಮಾಡಿಲ್ಲ ಅಂದರೆ ಎಲ್ಲ ಎಕ್ಸ್ಟೀರಿಯರ್ ಆಗುತ್ತೆ, ನಮ್ಮದೇನು ಕೋಆರ್ಡಿನೇಷನೇ ಇರೋದಿಲ್ಲ, ಎಲ್ಲ ಡಬಲ್ ವರ್ಕ್ ಆಗುತ್ತೆ. ನಾವು ಯಾವ ಥರ ಲೈಟ್ ಫಿಟ್ಟಿಂಗ್ಸ್ ಬಳಸ್ತಾ ಇದ್ದೀವಿ, ಅದಕ್ಕೆ ತಕ್ಕಂತೆ ಸ್ವಿಚ್ಚಸ್ ಇದೆಯಾ, ಸ್ವಿಚ್ಚಸ್ಸು ಈಗ ಆಟೋಮೇಟ್ ಮಾಡ್ಬೋದು ನಾವು. ಇವಾಗ ನಾನು ಹೇಳಿದ್ನಲ್ಲ, ಇದು ಆಟೋಮೇಷನ್ ಮಾಡಬೇಕಂದ್ರೆ ಸ್ವಿಚಸ್ ಎಲ್ಲ ನಾವು ಇನ್ಕಲ್ಕೇಟ್ ಮಾಡಿರ್ತೀವಿ. ಹೆಂಗೆ ಸ್ವಿಚಸ್ ಆಟೋಮೇಟ್? ಈಗ ನಾರ್ಮಲ್ ಸ್ವಿಚಸ್ ನೋಡಿದ್ದೀರಾ ಸರ್, ಅದು ಆನ್ ಆ್ಯಂಡ್ ಆಫ್ ಆಗುತ್ತೆ. ಕೆಲವೊಮ್ಮೆ ನೀವು ಈ ಟ್ಯಾಪ್ ನೋಡಿದ್ದೀರಾ, ಈಗ ಇನ್ನೂ ಅಡ್ವಾನ್ಸ್ ಬಂದಿದೆ, ಅದು ವೈಫೈ ಕನೆಕ್ಟ್ ಆಗಿರುತ್ತೆ ಆ ಸ್ವಿಚ್ಚು.
ನೀವು ಬೇಕಂದರೆ ಎಕ್ಸ್ಟೀರಿಯರ್ ಹೋಗಿ ಹಿಂಗೆ ಟಚ್ ಮಾಡ್ಬೋದು, ಅಥವಾ ನಿಮ್ಮ ಮೊಬೈಲಲ್ಲೇ ಮತ್ತೆ ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಎಕ್ಸ್ಟೀರಿಯರ್ ಡಿವೈಸ್ ನಾವು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಆ ಸ್ವಿಚ್ಚೇ ಸ್ಮಾರ್ಟ್ ಸ್ವಿಚ್ ಅದು. ಆಗ ನಿಮಗೆ ಭಾಳ ಇರುತ್ತೆ. ಫಿಸಿಕಲಿನೂ ಮಾಡ್ಬೋದು, ಅಥವಾ ನಮ್ಮ ಮೊಬೈಲ್ ಆಪ್ರೇಟೆಡ್ ಮಾಡ್ಬೋದು, ಕಮಾಂಡ್ ರೀತಿ ಮಾಡ್ಬೋದು. IR ಬ್ಲಾಸ್ಟರ್ ಹಾಕೊಂಡ್ರೆ ಒಂದು ನಿಮ್ಗೆ ಸಪ್ರೇಟ್ ರಿಮೋಟ್ ಕೊಟ್ಟಿರ್ತೀವಿ, ಆ ರಿಮೋಟಲ್ಲಿ ಕೂಡ ಮಾಡ್ಬೋದು. ಇಷ್ಟು ರೀತಿ ಇದೆ. ಮತ್ತು ಈಗ ಲೈಟಿಂಗಿಗೆ ಬಂದರೆ ಇದನ್ನೇ ಅರಗಿಸ್ಕೊಳಕ್ಕಾಗ್ತಲ್ಲ ನನಗೆ. ಅಂದರೆ ಇಷ್ಟೊಂದು ಸ್ಮಾರ್ಟ್ ಆಗಿಬಿಟ್ಟು ಮನುಷ್ಯರು ಸ್ಮಾರ್ಟಾಗಿ ಉಳ್ಕೊಳ್ಳೋಣ, ನಾವು ದಡ್ಡರಾಗೋದು ಬೇಡ. ಬಟ್ ಈ ಟೆಕ್ನಾಲಜಿನ ನಾವು ಕರೆಕ್ಟಾಗಿ ಬಳಸ್ಕೊಳ್ಬೇಕು, ಅದು ಭಾಳ ಮುಖ್ಯ. ಆಮೇಲೆ ಅದನ್ನು ಮನೆ ಕಟ್ಟಿದ ಮೇಲೆ ಹೆಂಗೆ ಅಂದರೆ ಯಾವುದೋ ಒಂದು ಫೋನ್ ತೊಗೋತೀವಿ, ಆಮೇಲೆ ನೀವು ನೋಡಿ ನಿಮ್ದು ಯಾವ್ದು ಫೋನು ಸ್ವಲ್ಪ ಲೇಟ್ ಮಾಡಿದ್ರೆ ಇದನ್ನು ತೊಗೋತಿದ್ನಲ್ಲ ಅಂತ ಅನಿಸ್ಬಿಡುತ್ತೆ. ಹಂಗೆ ಆಗೋದು ಬೇಡ. ಹಿಂಗಾಗಿ ಎಲ್ಲ ಟೆಕ್ನಾಲಜಿನ ಎಷ್ಟು ಸಾಧ್ಯನೋ ಅದನ್ನು ಬಳಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ. ನೀವೇನೋ ಹೇಳ್ತಾ ಇದ್ರಿ. ಇದಾದ ನಂತರ ಈಗ ನಾವು ಲೈಟಿಂಗ್ ಫಿಕ್ಚರ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಯಾವ ರೀತಿ ಲೈಟ್ ಮಾಡ್ತಾ ಇದ್ದೀವಿ, ಫಾಲ್ ಸೀಲಿಂಗ್ಗೆ ಅನ್ನೆಸೆಸರಿ ಕೆಲವರು ಸ್ಪೆಂಡ್ ಮಾಡ್ತಾರೆ. ಫಾಲ್ ಸೀಲಿಂಗ್ ಯಾಕೆ ಕೊಡ್ತೀವಿ ಅಂದರೆ ಲೈಟ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ. ನೀವು ಗಮನಿಸಿ, ಎಲ್ಲಿ ಟ್ಯೂಬ್ ಲೈಟ್ ಮಾತ್ರ ಇರುತ್ತೆ, ನಿಮ್ಗೊಂಥರ ಸರ್ಟೈನ್ ಪೋರ್ಷನ್ಸ್ ಡಾರ್ಕ್ ಇರುತ್ತೆ, ಸರ್ಟೈನ್ ಪೋರ್ಷನ್ಸ್ ಲೈಟ್ ಇರುತ್ತೆ, ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ ಲೈಟ್ಸು. ಅದೇ ಈ ಸ್ಟುಡಿಯೋಲಿ ನೀವು ನೋಡಿ ಎಲ್ಲ ಕಡೆ ಲೈಟ್ಸ್ ಇದೆ, ಎಷ್ಟು ಬ್ರೈಟ್ ಇದೆ, ನಮಗೊಂದು ಕಂಫರ್ಟ್ ಇದೆ. ವಾಲ್ಗಿನ ಸೀಲಿಂಗಲ್ಲಿ ಲೈಟ್ ಇರಬೇಕು ಯಾವತ್ತು. ಸಿಂಪಲ್ ಕಾನ್ಸೆಪ್ಟ್. ವಾಲ್ಗಿನ ಸೀಲಿಂಗಲ್ಲಿ ಲೈಟ್ ಇರಬೇಕಂದ್ರೆ ಫಾಲ್ ಸೀಲಿಂಗ್ ಕೊಡ್ತೀವಿ ಎಕ್ಸ್ಟೀರಿಯರ್. ಈಗ ನಾವು ಪ್ಲ್ಯಾನ್ ಮಾಡಿಲ್ಲ, ಫಾಲ್ ಸೀಲಿಂಗಲ್ಲೇ ಕೊಟ್ಟು ಲೈಟ್ ಕೊಡ್ತೀವಿ, ಒಂದು ಆಪ್ಷನ್. ಇನ್ನೊಂದು ಸ್ಲ್ಯಾಬ್ ಕ್ಯಾಸ್ಟಿಂಗ್ ಟೈಮಲ್ಲೇ ಅಲ್ಲಿ ನಾವು ಜಂಕ್ಷನ್ ಬಾಕ್ಸಸ್ ಥರ ಬಿಟ್ಟು ಪ್ರಾವಿಷನ್ ಬಿಟ್ಟಿರ್ತೀವಿ, ಅದಕ್ಕೆ ನಾವು ಲೈಟ್ ಫಿಟ್ಟಿಂಗ್ ಹಾಕ್ಕೊಬೋದು. ನಿಮಗೆ ಕಾಸ್ಟ್ ಆಫ್ ಫಾಲ್ ಸೀಲಿಂಗ್ ತಪ್ಪುತ್ತೆ, ಅವಾಗ ಬರ್ಡನ್ ತಪ್ಪುತ್ತೆ. ಇದನ್ನೆಲ್ಲ ನಾವು ಮುಂಚೆನೇ ಪ್ಲ್ಯಾನ್ ಮಾಡಬೇಕು. ಯಾವ ರೀತಿ ಲೈಟ್ಸ್ ಬರಬೇಕು, ಹೆಂಗಿರಬೇಕು, ಈ ವಾಲ್ ಮೇಲೆ ನಾವು ಫೋಟೋ ಫಿಕ್ಚರ್ ಹಾಕಿದ್ರೆ ಅದ್ರ ಮೇಲೆ ಒಂದು ಲೈಟ್ ಇರಬೇಕು, ಆವಾಗ ಅದು ಬ್ರೈಟಾಗಿ ಕಾಣುತ್ತೆ. ಇದನ್ನೆಲ್ಲ ನಾವು ಮುಂಚಿತವಾಗಿ ಡಿಸೈಡ್ ಮಾಡಿ ಮಾಡಬೇಕಾಗುತ್ತೆ. ಅದಕ್ಕೆ ಎಲೆಕ್ಟ್ರಿಕಲ್ದೂ ಮಹತ್ವ ಕೊಡಬೇಕು. ಅದು ಯಾವ ರೀತಿ ಫ್ಯಾನ್ ಹಾಕ್ತೀವಿ, ಯಾವ ರೀತಿ ಲೈಟ್ ಕೊಡ್ತೀವಿ, ಅದಕ್ಕೆ ಬಡ್ಜೆಟ್ ಏನು, ಇದನ್ನು ಕ್ಲೈಂಟ್ ಇಂಟ್ರೆಸ್ಟ್ ಕೊಟ್ಟು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಈ ಥರ ಶೋರೂಮ್ಸ್ಗೆ ವಿಸಿಟ್ ಮಾಡಿ ಇದು ನನಗಿರಲಿ, ನನ್ನ ಬಡ್ಜೆಟಲ್ಲಿ ಇನ್ಕ್ಲೂಡ್ ಮಾಡಿ ಅಂತ ಹೇಳಿದಾಗ ಮತ್ತೆ ಬಡ್ಜೆಟ್ ಓವರ್ಶೂಟ್ ಆಗೋದಿಲ್ಲ. ಇನ್ನು ಇದು ಕೇಳಿದಾಗ ಕೆಲವೊಬ್ರಿಗೆ ಅನಿಸ್ಬೋದು ಇದೆಲ್ಲ ತುಂಬ ಖರ್ಚಾಗ್ಬಿಡುತ್ತಾ ಅಂತ ಹೇಳಿ. ನಾನು ಹೇಳ್ತಿರೋದು ಸ್ಮಾರ್ಟ್ ಆಟೋಮೇಷನ್ ಅಥವಾ ಸ್ಮಾರ್ಟ್ ಹೋಮ್ ಅಂತ ಅಂತೀವಿ, ಇದು ತುಂಬ ಜಾಸ್ತಿ ಖರ್ಚಾಗುತ್ತಾ, ಅಥವಾ ಒಂದು ಹಂತಕ್ಕೆ ಹೋಗಿ ಒಂದು ಮನೆ ಕಟ್ಟೋನು ಒಂದು ಕೋಟಿನೋ 1.5 ಕೋಟಿನೋ ಬೆಂಗಳೂರಲ್ಲಿ ಕಟ್ಟೋಂಥವ್ರು ಇದನ್ನು ಇನ್ಕ್ಲೂಡ್ ಮಾಡ್ಬೋದು. ಖಂಡಿತ ಮಾಡ್ಬೋದು. ಯಾಕೆಂದರೆ ನಾವು ಸ್ವಿಚ್ಚಸ್ನ ನಾವು ಏನು ಮಾಡ್ತೀವಿ, ಪೋಸ್ಟ್ ಆಟೋಮೇಷನ್ ತುಂಬ ಕಷ್ಟ, ನಾವೆಲ್ಲ ಮಾಡಿಬಿಟ್ಟಿದ್ದೀವಿ, ಇವಾಗ ಆಟೋಮೇಷನ್ ಮಾಡಿಕೊಡಿ ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಕನ್ಸ್ಟ್ರಕ್ಷನ್ ಟೈಮಲ್ಲೇ ನಾವು ಆಟೋಮೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆದಾಗ ಏನು ನಾರ್ಮಲ್ ಸ್ವಿಚ್ಗಿನ ಅದು ಡಬಲ್ ಆಗ್ಬೋದು. ಅದು ತೊಗೊಂಡ್ರೆ ಅದು ಸ್ಮಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮ ಬಡ್ಜೆಟ್ ಪ್ರಕಾರನೇ ಒಂದು ರಫ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಫ್ರಿಡ್ಜ್ ಆಟೋಮೇಟ್ ಮಾಡಬೇಕಂತಾದರೆ ಅದಕ್ಕೊಂದು ಎಕ್ಸ್ಟೀರಿಯರ್ ಪ್ಲಗ್ ಆಗಬೇಕು, ಅದ್ರದ್ದು ಬೆಲೆ ಬಂದು ₹1,000. ₹1,000 ನಿಮ್ಗೊಂದು ಇನ್ನೊಂದು ಪ್ಲಗ್ ಸಿಗುತ್ತೆ, ಅದನ್ನು ನೀವು ಫಿಕ್ಸ್ ಮಾಡ್ಕೊಂಡಾಗ ನಿಮ್ಗೆ ಅದು ಆಟೋಮೇಟ್ ಆಗೋಗುತ್ತೆ. ಅಂದರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದು ರೀತಿ ಇದೆ. ಕನಿಷ್ಠ ಪಕ್ಷ ಒಂದು 2 BHK ಅಥವಾ 3 BHK ಮನೆಗೆ ಒಂದು 50,000 ಇದ್ದರೆ ಭಾಳನೇ ಆಯಿತು. ಅಷ್ಟಿದ್ರೆ ತುಂಬಾ ಆಯಿತು. ನಾವು ಆರಾಮಾಗಿ ಸೊಫೆಸ್ಟಿಕೇಟೆಡ್ ಆಗಿ ಮಾಡ್ಬೋದು. ಇನ್ಕ್ಲೂಡಿಂಗ್ ಇಂಟೆನ್ಸಿಟಿ ಆಫ್ ಲೈಟು ಕಂಟ್ರೋಲ್ ಮಾಡ್ಬೋದು. ಬ್ರೈಟ್ ಇರಬೇಕಾ, ಡಲ್ ಇರಬೇಕಾ, ಕಲರ್ ಕೂಡ ನೀವು ಲೈಟ್ಸಲ್ಲಿ ಕಂಟ್ರೋಲ್ ಮಾಡ್ಬೋದು, ಯಾವ ಕಲರ್ ಇರಬೇಕು ಅನ್ನೋದು ಕೂಡ. ಆ್ಯಂಬಿಯೆಂಟ್ ಲೈಟ್ಸ್ ಅಂತ ಹೇಳ್ತೀವಿ ಅದನ್ನ. ಇದನ್ನೆಲ್ಲ ಮಾಡಿಕೊಂಡ್ರೆ ನಿಮಗೆ ಭಾಳ ಅಡಿಷನ್ ಆಗುತ್ತೆ. ನಾವೇನು ಮಾಡ್ತೀವಿ, ಮಾರ್ಬಲ್ ಹಾಕ್ಬಿಡ್ತೀವಿ, ಇದಕ್ಕೇನು ಮಹತ್ವನೇ ಕೊಡಲ್ಲ. ಮಾರ್ಬಲ್ ಹಾಕಿದ್ರಿ, ಬಟ್ ಇದಕ್ಕೆ ಬಡ್ಜೆಟ್ ಇಲ್ಲ. ಆ ರೀತಿ ಮಾಡ್ಕೋಬಾರ್ದು. ನಮ್ಮ ಬಡ್ಜೆಟ್ ಪ್ರಕಾರ ಡಿವೈಡ್ ಮಾಡಿ ನೋಡ್ಕೋಬೇಕಾಗತ್ತೆ. ಪ್ರತಿಯೊಂದು ಈಗ ಟೈಲು ವಾಲ್ ಜೊತೆ ಮಾತಾಡಬೇಕು, ವಾಲು ಲೈಟ್ ಜೊತೆ ಮಾತಾಡಬೇಕು. ಇದೆಲ್ಲ ಸಾಮ್ಯತೆಯಿಂದ ಕೂಡಿದ್ದಾಗ ನಿಮ್ಗೊಂದು ಮನೆ ಲುಕ್ ಬರುತ್ತೆ. ನಾವು ಇಲ್ಲಿಗೆ ಮಾತ್ರ ಬಡ್ಜೆಟ್ ಹಾಕ್ಬಿಟ್ಟು ಅಲ್ಲಿಗೆ ಏನೂ ಹಾಕಿಲ್ಲ ಅಂದರೆ ಏನೂ ಬರುತ್ತಿಲ್ಲ. ಇನ್ನೂ ಒಂದಷ್ಟು ನಾವು ಮನೆ ಒಳಗಡೆ ಹೋದ್ರೆ ನಮ್ಗೆ ಗಮನಿಸುವಂಥದ್ದು ಏನಂದರೆ, ನಾವು ವಿಂಡೋಸ್ ಹೆಂಗೆ ಕಾಣುತ್ತೆ, ಆಮೇಲೆ ಡೋರ್ಗಳು ಎಷ್ಟು ಚೆಂದ ಇದೆ ಅಥವಾ ಸ್ಟ್ರಾಂಗ್ ಅನಿಸುತ್ತಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಕೆಲವೊಂದು ಡೋರ್ಗಳಂದ್ರೆ ಹಾಸ್ಪಿಟಲ್ ಡೋರ್ ನೋಡ್ದಂಗೆ ಅನಿಸುತ್ತೆ. ಆ ಕಲರ್ ನೋಡಿದರೆ ಏನಪ್ಪ ಇದು ಈ ಥರ ಇದೆ ಅಂತ ಅನಿಸುತ್ತೆ. ಅದು ಬಜೆಟಿಗೆ ತಕ್ಕಂತೆ ಸಿಕ್ಕಿರುತ್ತೆ ಅನ್ನೋ ಗೊತ್ತಿಲ್ಲ. ಅಥವಾ ಕೆಲವೊಂದು ಫ್ಲೋರ್ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಸುಮಾರು ವಿಚಾರಗಳು ಇನ್ಕ್ಲೂಡ್ ಆಗಿರ್ತಾವಲ್ಲ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮಂದಿ? ಇವಾಗ ಡೋರ್ಸ್ ಆ್ಯಂಡ್ ವಿಂಡೋಸ್ ಕೂಡ ಭಾಳ ಇಂಪಾರ್ಟೆಂಟು. ಒಂದು ಎಷ್ಟು ನಾವು ಡೋರ್ ಎಷ್ಟು ಹೈಟಲ್ಲಿದೆ. ಈಗ ಯೂಶಲಿ ಲಿಂಟಲ್ ಹೈಟ್ ಬಂದು 7 ಫೀಟ್ ಇರುತ್ತೆ. ನೀವು ಅದೇ 8 ಫೀಟಿಗೆ ಮಾಡಿ ನಿಮ್ಗೆ ಗಾಳಿ ಬೆಳಗ್ಗೆ ಜಾಸ್ತಿ ಬರುತ್ತೆ. ಲಿಂಟಲ್ ಅಂದರೆ ಟೋಟಲ್ ಇದ್ರದ್ದು ಅಲ್ಲ, ಒಂದು ಫ್ಲೋರ್ ಟು ಫ್ಲೋರ್ ಹೈಟ್ ಅಂತ ಹೇಳ್ತೀವಿ. ಅಂದರೆ ಈ ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೈಟ್ ಏನಿದೆ, ಕ್ಲಿಯರ್ ಹೈಟ್ ಅಂತ ಹೇಳ್ತೀವಿ. ಈ ಫ್ಲೋರಿಂದ ಈ ಸ್ಲ್ಯಾಬ್ಗೆ ಎಷ್ಟಿದೆ ಅಂತ. ಲಿಂಟಲ್ ಹೈಟ್ ಬಂದು ಯೂಶಲಿ ಈ ಡೋರ್ ಮೇಲ್ಗಡೆ ಒಂದು ಲಿಂಟಲ್ ಅಂತ ಕ್ಯಾಸ್ಟ್ ಮಾಡಿರ್ತೀವಿ. ಅಲ್ಲಿಗೆ ಕ್ಲಿಯರ್ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನು ಲಿಂಟಲ್ ಹೈಟ್ ಅಂತ ಹೇಳ್ತೀವಿ. ಲಿಂಟಲ್ ಹೈಟ್ ಎಷ್ಟಿರುತ್ತೋ ಅಷ್ಟೇ ನಿಮ್ಮ ಡೋರ್ ಇರುತ್ತೆ. ಅಲ್ಲಿಗೆ ವಿಂಡೋ ಎಂಡ್ ಆಗುತ್ತೆ. ಅದ್ರ ಮೇಲೆ ಯೂಶಲಿ ಕೊಟ್ಟರೆ ವೆಂಟಿಲೇಟರ್ ಅಂತೀವಿ, ಅದ್ರ ಕೆಳಗಡೆ ಕೊಡೋದನ್ನ ವಿಂಡೋ ಅಂತ ಹೇಳ್ತೀವಿ. ನೀವು ಇದನ್ನು ಜಾಸ್ತಿ ಮಾಡಿಕೊಂಡ್ರೆ ಕೆಲವೊಮ್ಮೆ ಲಕ್ಸುರಿ ಆಗೋ ಕಾಣುತ್ತೆ. ಈಗ 7 ಫೀಟ್ ಇರೋದನ್ನ 8 ಫೀಟ್ ಮಾಡಿದಾಗ ನಿಮ್ಗೆ ದೊಡ್ಡ ಡೋರ್ ಕೊಟ್ಟಷ್ಟು ಒಂದೊಂದು ಸತಿ ಲಕ್ಸುರಿ ಕಾಣುತ್ತೆ. ಆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಮನೆ ತುಂಬ ಇವಾಗ ಫಾರ್ ಎಕ್ಸಾಂಪಲ್ ನಮಗೆಲ್ಲೂ ಬೆಳಕೆ ಬರ್ತಾ ಇಲ್ಲ,
ಅಂದಾಗ ನಾವು 8 ಫೀಟ್ವರೆಗೂ ಕೊಡ್ತೀವಿ. ಯಾಕೆ? ಅಲ್ಲಿಂದ ಜಾಸ್ತಿ ಬರಲಿ ಅಂತ. ಇಲ್ಲ ಬೀಮ್ವರೆಗೂ ಕೆಲವೊಮ್ಮೆ ಕೊಡ್ತೀವಿ. ಯಾಕೆ? ನಿಮ್ಗೆ ಜಾಸ್ತಿ ವೆಂಟಿಲೇಷನ್ ಬೇಕು ಅಂತ. ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಮೇಲೆ ಟೈಪ್ ಆಫ್, ಈಗ ವಿಂಡೋಸ್ಗೆ ಅಂತ ಬಂದರೆ ಯಾವ ವಿಂಡೋ ಸೆಲೆಕ್ಟ್ ಮಾಡ್ತೀರೋ ಭಾಳ ಇಂಪಾರ್ಟೆಂಟ್. ಬೇಸಿಕಲಿ 3 ಟೈಪ್ಸ್ ಇದೆ. ಒಂದು ಸಾಲಿಡ್ವುಡ್ ವಿಂಡೋಸು, ಇನ್ನೊಂದು UPVC ವಿಂಡೋಸು, ಇನ್ನೊಂದು ಅಲ್ಯೂಮಿನಿಯಂ ವಿಂಡೋಸು. ಈಗ ಟ್ರೆಡಿಷ್ನಲಿ ನೀವು ನೋಡಿರ್ತೀರ ವುಡ್ ವಿಂಡೋಸ್ ಅಂತ ಹೇಳ್ತೀವಲ್ಲ, ಸಾಲಿಡ್ ವುಡ್ಡಲ್ಲಿ ಮಾಡಿರ್ತೀವನ್ನ. ಅದು ಟೀಕ್ ವುಡ್ ಆಗಿರ್ಬೋದು ಅಥವಾ ನಿಮ್ಗೆ ರೆಡ್ ಸಾಲ್ ಆಗಿರ್ಬೋದು, ಅದು ಡಿಪೆಂಡ್ಸು ಫ್ರೇಮ್ ಯಾವ ರೀತಿ ಬೇಕು ಅದನ್ನೆಲ್ಲ ಮಾಡ್ತೀವಿ. ಇದರಲ್ಲಿ ವೆದರಿಂಗ್ ಅನ್ನೋದಿರುತ್ತೆ. ಅಂದರೆ ಯಾವುದೇ ವುಡ್ ತೊಗೊಂಡ್ರೂ ಆ ಟೆಂಪರೇಚರ್ ತಕ್ಕಂತೆ ಶ್ರಿಂಕು ಆಗುತ್ತೆ, ಎಕ್ಸ್ಪ್ಯಾಂಡು ಆಗುತ್ತೆ. ಆಮೇಲೆ ಮೇಂಟೆನೆನ್ಸ್ ಮಾಡಬೇಕು, ಏನು ಪಾಲಿಷ್ ಮಾಡಬೇಕು. ಯಾವುದೇ ವುಡ್ನ ನೀವು ಹಂಗೆ ರಾ ಇಡ್ಲಿಕ್ಕಾಗಲ್ಲ ಅಲ್ವಾ? ಅದಕ್ಕೆ ನೀವು ಪಾಲಿಷಿಂಗ್ ಮಾಡ್ಬೇಕು. ಅಲ್ಲಿ 2 ಥರ, ಒಂದು ಮ್ಯಾಟ್ ಫಿನಿಶ್ ಇದೆ, ಗ್ಲಾಸಿ ಫಿನಿಶ್ ಇದೆ, ಅವೆಲ್ಲ ಮಾಡ್ತೀರಾ. ಇದು ನಾವು ಓವರ್ ಆಲ್ ವುಡ್ ಅಂತೀವಿ. ಇದರಲ್ಲಿ ಇಂಟಿಗ್ರೇಟೆಡ್ ಗ್ರಿಲ್ ಕೊಟ್ಟಿರ್ತೀವಿ. SS ಆಗ್ಬೋದು, MS ಆಗ್ಬೋದು, ಗ್ರಿಲ್ ಅದರೊಳಗಡೆ ಇರುತ್ತೆ. ಅದೇ ನೀವು UPVC ವಿಂಡೋಸ್ ಇವಾಗ ಏನು ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಬಂದು, ಅದನ್ನು ನೀವು ಬಳಸಿದ್ರೆ ಈ ವೆದರಿಂಗ್ ಅನ್ನೋದು ನಿಮಗೆ ಅದರಲ್ಲಿ ಭಾಳ ಕಮ್ಮಿ ಇರೋದಿಲ್ಲ. ಯಾಕೆಂದರೆ ಇದು ಬೇಸಿಕಲಿ ಇದು ಪ್ಲಾಸ್ಟಿಕ್ ಟೈಪ್ ಆಫ್ ಮೆಟೀರಿಯಲ್ಲು. ಇದರಲ್ಲಿ ನಾವು ಎಕ್ಸ್ಟೀರಿಯಲ್ ಒಂದು ಗ್ರಿಲ್ ಕೊಟ್ಟು UPVC ವಿಂಡೋ ಕೊಟ್ಟಾಗ ನಿಮ್ಮ ಕಾಸ್ಟ್ ಕೂಡ ಭಾಳ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲೋ ನಿಮಗೆ ವುಡನ್ ವಿಂಡೋಸಿಗೆ ತೊಗೊಂಡ್ರೆ ಓವರ್ ಆಲ್ ಕಾಸ್ಟ್ ಬಂದು 1000 to 1200 ಪರ್ ಸ್ಕ್ವೇರ್ ಫೀಟಿಗೆ ಬೀಳುತ್ತೆ. ಅದೇ ನಿಮ್ಮ ಈ ಥರ UPVC ವಿಂಡೋಸ್ಗೆ ಹೋಗಿ ವೈಟ್ ಪ್ರೊಫೈಲ್ಗೆ ಹೋದರೆ, ಅಂದರೆ ವೈಟ್ ಕಲರಿಗೆ ಹೋದರೆ 450-500 ಪ್ಲಸ್ ಗ್ರಿಲ್ಗೆ ಒಂದು 200 ರೂಪಾಯಿ. ಈ ರೀತಿ ನಾವು ಡಿವೈಡ್ ಮಾಡ್ಕೊಂಡಾಗ ಆಲ್ಮೋಸ್ಟ್ ಹಾಫ್ ಆ್ಯಂಡ್ ಹಾಫ್ ಇದೆ ಕಾಸ್ಟ್. ಇದರಲ್ಲೂ ನಿಮ್ಗೆ ವುಡ್ ಲುಕ್ ಬೇಕಾ, ವುಡನ್ ಫ್ರೇಮೇ ಸಿಗುತ್ತೆ. UPVCಲಿ ನೀವು ನಂಬಕ್ಕೆ ಆಗೋದಿಲ್ಲ, ಸೇಮ್ ವುಡ್ ಥರ ಇರೋ ಫ್ರೇಮೇ ಸಿಗುತ್ತೆ ನಿಮಗೆ. ಇದು ಬಿಟ್ಟರೆ ಏನೂ ನಮ್ಮ ಹತ್ರ ಬಡ್ಜೆಟೇ ಇಲ್ಲ ಅನ್ನೋರು ಅಲ್ಯೂಮಿನಿಯಮ್ಗೆ ಹೋಗ್ತಾರೆ. ಅದು ಯೂಶ್ವಲಿ ನಾವು ಕಮರ್ಷಿಯಲ್ ಬಳಸ್ತೀವಿ. ಇದರಲ್ಲಿ ಅಲ್ಯೂಮಿನಿಯಂ ಸೆಕ್ಷನ್ಸ್ನ ತೊಗೊಂಡು ಕಟ್ ಮಾಡಿ ನಾವು ಬಳಸಿ. ಅದು ನಾನು ಯಾವತ್ತೂ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ನಿಮಗೆ ಅದು ಸ್ಟ್ರಕ್ ಆಗುತ್ತೆ, ಮತ್ತೊಂದಾಗುತ್ತೆ. ಬಡ್ಜೆಟಲ್ಲಿರೋರು UPVC ವಿಂಡೋಸ್ಗೆ ಹೋಗ್ಬೋದು. ನಂಗೆ ಭಾಳ ಲಕ್ಸುರಿ ಬೇಕು, ಟ್ರೆಡಿಷ್ನಲ್ ಥೀಮ್ ಇರೋರು ನೀವು ವುಡನ್ ವಿಂಡೋಸ್ಗೆ ಹೋಗ್ಬೋದು. ಯೂಶ್ವಲಿ ಎಲ್ಲ ಅಪಾರ್ಟ್ಮೆಂಟಲ್ಲಿ ನೀವು ಗಮನಿಸಿದ್ರೆ UPVC ವಿಂಡೋಸ್ ಇರುತ್ತೆ. ಜೊತೆಗೆ ಅದರ ಜೊತೆ ಮಸ್ಕಿಟೋ ಮೆಶ್ ಕೂಡ ತುಂಬ ಇಂಪಾರ್ಟೆಂಟು. ಕೆಲವರು ಅದು ಮರ್ತೋಗ್ತಾರೆ. ಆ ಮಸ್ಕಿಟೋ ಮೆಶ್ ಇರೋಂಥದ್ದನ್ನ ಮತ್ತೆ ನಾವು ಎಕ್ಸ್ಟೀರಿಯರ್ ಹಾಕ್ಸೋ ಬದಲು UPVCಲಿ ನಿಮ್ಗೆ ಇಂಟಿಗ್ರಲ್ ಸಿಗುತ್ತೆ. ಅದು ಕೂಡ ಒಂದು ಸ್ಲೈಡಿಂಗ್ ವಿಂಡೋ ಅಂತ ಹೇಳ್ತೀವಿ. 3 ಟ್ರ್ಯಾಕ್ ತೊಗೊಂಡಾಗ 2 ಟ್ರ್ಯಾಕು ವಿಂಡೋಸ್ಗೆ ಹೋಗುತ್ತೆ, ಇನ್ನೊಂದು ಟ್ರ್ಯಾಕು ನಿಮಗೆ ಮಸ್ಕಿಟೋ ಸ್ಕ್ರೀನ್ ಥರ ಆಗುತ್ತೆ. ಎಸ್, ಇನ್ನು ಈ ಡೋರ್ ಬಗ್ಗೆ ಹೇಳಿದ್ರಲ್ಲ ನೀವು, ಡೋರ್ ಬಗ್ಗೆ ತುಂಬ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ನಾನು ಅಬ್ಸರ್ವ್ ಮಾಡ್ದಂಗೆ. ಈಗ ಅದಕ್ಕೂ ಕೂಡ ತುಂಬ ಖರ್ಚು ಕೂಡ ಆಗುತ್ತೆ ಡೋರ್ಗೆ ಅಲ್ವಾ? ಅದು ಯಾವ ಮಟೀರಿಯಲಿಂದ ಮಾಡಿದ್ರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಡೋರ್ಸಿಗೆ ಬಂದಾಗ ಯೂಶ್ವಲಿ ಎಲ್ಲರೂ ನಂಗೆ ಟೀಕ್ ಡೋರ್ ಕೊಡಿ ಅಂತ ಹೇಳ್ತಾರೆ ಅಲ್ವಾ? ಟೀಕ್ ಫ್ರೇಮ್ ಇರುತ್ತೆ. ಫ್ರೇಮ್ ಥಿಕ್ನೆಸ್ಸು ಇಂಪಾರ್ಟೆಂಟ್ ಆಗುತ್ತೆ. ವಾಲ್ ಥಿಕ್ನೆಸ್ ಇದ್ದಷ್ಟೇ ಫ್ರೇಮ್ ಥಿಕ್ನೆಸ್ ಇದ್ದರೆ ನಿಮ್ಮ ಲುಕ್ ಎನ್ಹ್ಯಾನ್ಸ್ಮೆಂಟ್ ಆಗುತ್ತೆ. ಯೂಶ್ವಲಿ ಫ್ರಂಟ್ ಡೋರ್ಗೆ ಅಟ್ಲೀಸ್ಟ್ ವಾಲ್ ಎಷ್ಟಿದೆ ಅಷ್ಟಕ್ಕೆ ನಾವು ಒಂದು ಡೋರ್ ಫ್ರೇಮ್ ಕೊಡಬೇಕಾಗುತ್ತೆ. ಸಾಲಿಡ್ ವುಡ್ಡಲ್ಲೇ ಎಲ್ಲರೂ ಡೋರ್ ಫ್ರೇಮ್ ಕೊಡ್ತಾರೆ. ಬಟ್ ಇವಾಗ ಇಂಜಿನಿಯರ್ಡ್ ವುಡ್ಡಲ್ಲೂ ಬಂದಿದೆ, ತುಂಬ ಚೆನ್ನಾಗಿ ಸಸ್ಟೈನಬಲ್ ಆಗಿದೆ, ಕಾಸ್ಟು ಕಮ್ಮಿ ಆಗಿದೆ. ಬಟ್ ಸ್ಟಿಲ್ ವೆದರೆಲ್ಲ ನಾವು ತೊಗೊಂಡು ನೋಡಿದಾಗ, ಓವರಾಲ್ ನೋಡಿದಾಗ ಇನ್ನೂ ಟ್ರೆಡಿಷ್ನಲ್ ಇರೋದ್ರಿಂದ ನಾವು ಟೀಕ್ ವುಡ್ ಫ್ರೇಮ್ ತೊಗೋಬೋದು ಮೇನ್ ಡೋರ್ಗೆ. ಅದನ್ನೇ ಎಲ್ಲರೂ ಕೇಳೋದು, ಪೂಜಾ ಮತ್ತು ಟೀಕಿಗೆ ನೀವು ಟೀಕ್ ವುಡ್ ಹಾಕ್ಸ್ಕೊಂಬಿಡಿ ಅಂತ ಸಜೆಸ್ಟ್ ಮಾಡ್ತೀವಿ. ಇದರಲ್ಲಿ ನಾವು ತಮಗೆ ಬೇಕಾಗಿದ್ದು ಕಾರ್ವಿಂಗ್ಸ್ ಮಾಡ್ಬೋದು. ಈಗ ಪೂಜೆಗೆ ಬಂದರೆ ನಮಗೊಂದು ದೇವ್ರ ಇಷ್ಟ, ಅಲ್ಲಿ ಕಾರು ಮಾಡ್ಬೋದು, ಅದನ್ನು ನಾವು ಕಟ್ಔಟ್ ಮಾಡಿ ಗ್ಲಾಸ್ ಹಾಕ್ಕೊಬೋದು. ಇಲ್ಲಿ ನಮಗಿಲ್ಲ ನಾವು ಭಾಳ ಏನ್ಷೆಂಟ್ ಥರ ಬೇಕಂದರೆ ಅದರಲ್ಲೇ ನೀವು ವುಡ್ ಕಾರ್ವಿಂಗ್ ಸಸ್ನಿಯನ್ಸಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಮಾಡ್ಬೋದು, ಮ್ಯಾನ್ಯಲಿ ಮಾಡ್ಬೋದು. ಜೊತೆಗೆ ಈಗ ವೀನಿಯರ್ ಡೋರ್ಸ್ ಅಂತ ಬಂದಿದೆ. ಬ್ಯಾಕ್ ಸೈಡ್ ನಾವು ಫ್ರಂಟಲ್ಲೇ ಆದರೆ ಫ್ರಂಟ್ ಡೋರಿಗೆ ಕೂಡ ನೀವು ಬ್ಯಾಕ್ ಸೈಡ್ ವೀನಿಯರ್ನ ಬಳಸ್ಬೋದು. ವೀನಿಯರ್ ಅಂದರೆ ಮರದ ತುಂಡುಗಳಲ್ಲಿ ಬಂದಿರೋ ಒಂದೊಂದು ಲೇಯರ್ಸ್ನ ನಾವು ವೀನಿಯರ್ ಅಂತ ತೊಗೊಂಡು ಹಾಕ್ಬೋದು. ನಮ್ಮ ಬಡ್ಜೆಟ್ ಮೇಲೆ ನಾವು ಮತ್ತೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ಟೀಕ್ ಡೋರ್ ಹಾಕಿದ್ರು ಅಂತ ನಾನು ಹಾಕೋ ಅವಶ್ಯಕತೆ ಇಲ್ಲ. ಈಗ ತುಂಬಾ ಆಲ್ಟರ್ನೇಟಿವ್ ಮೆಟೀರಿಯಲ್ಸ್ ಬಂದಿದೆ. ಈಗ ಒಂದು ಫ್ಲಶ್ ಡೋರ್ ಅಂತ ಹೇಳ್ತೀವಿ, ಇದನ್ನು ನಾವು ಬೇರೆ ರೂಮ್ಸ್ ಡೋರ್ಸ್ಗೆಲ್ಲ ಬಳಸ್ಬೋದು. ಪ್ಲೈವುಡ್ ಹಾಕಬಾರ್ದು, ಯಾಕೆಂದರೆ ಅದರಲ್ಲಿ ಭಾರ ಜಾಸ್ತಿ ಇರುತ್ತೆ. ಫ್ಲಶಲ್ಲಿ ಆದರೆ ನಿಮಗೆ ಕೋರ್ ಮೆಟೀರಿಯಲ್ ಸ್ವಲ್ಪ ಬೇರೆ ಥರ ಮಾಡಿರ್ತಾರೆ. ಅದನ್ನು ನೀವು ಬಳಸೋದ್ರಿಂದ, ಅದಕ್ಕೊಂದು ಲ್ಯಾಮಿನೇಷನ್ ಹಾಕೋದ್ರಿಂದ ಆಗುತ್ತೆ. ಬಟ್ ನಮ್ಮ ಥೀಮು ನಮ್ಮ ಬಡ್ಜೆಟ್ ಮೇಲೆ ನಾವು ಈ ಡೋರ್ಸ್ನ ಮಾಡಬೇಕಾಗುತ್ತೆ. ಜೊತೆಗೆ ಎಷ್ಟು ವಿಡ್ತ್ ಬೇಕು, ವಿಡ್ತ್ ಕೆಲವೊಮ್ಮೆ ಮೇನ್ ಡೋರ್ನ ಚಿಕ್ಕದಾಗಿ ಕೊಡಬಾರ್ದು. ಯಾವತ್ತು ಮಿನಿಮಮ್ ಅಂದರೆ ಮಿನಿಮಮ್ 3.5 ಅಡಿ ಕಮ್ಮಿ ಯಾವುದು ಮೇನ್ ಡೋರ್ ಇಡಬಾರ್ದು. ಅಷ್ಟಾದರೂ ಇಡಲೇಬೇಕಾಗತ್ತೆ. ನಾವು ಅದನ್ನು ನಾವು ಎಷ್ಟು ಬಿಡ್ತಿದೆ, ಎಷ್ಟು ಬಡ್ಜೆಟ್ಟು ಅನ್ನೋದ್ರ ಮೇಲೆ ನಾವು ಸೆಲೆಕ್ಷನ್ ಮಾಡ್ಕೊಬೇಕಾಗತ್ತೆ. ಯೂಶ್ವಲಿ ನಾವು ಲ್ಯಾಮಿನೇಟೆಡ್ ಡೋರ್ಸ್ ಅಂತ ಹೇಳ್ತೀವಿ, ಮೆಂಬ್ರೇನ್ ಡೋರ್ ಅಂತ ಹೇಳ್ತೀವಿ, ಜೊತೆಗೆ ಸಾಲಿಡ್ ವುಡ್ ಡೋರ್ಸು. ಇದು ಬೇಸ್ಡ್ ಆನ್ ಬಡ್ಜೆಟ್ಟು ನಾವು ಸೆಲೆಕ್ಟ್ ಮಾಡ್ಬೋದು. ಇನ್ನು ವಾಲ್ಸ್ ಬಂದಾಗ ಅದು ಎದರಿಂದ, ಅಂದರೆ ಅದನ್ನು ಏನು ಬಳಸಿ ಮಾಡಬೇಕು, ಬ್ರಿಕ್ಕಾ, ಹಾಲೋ ಬ್ರಿಕ್ಕಾ, ಈ ಥರದ್ದು ಬರ್ತಾವಲ್ವ? ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಮಿತ್ತಿದೆ ಇದರಲ್ಲಿ, ನಾವು ಬ್ರಿಕ್ ಬಳಸಿದ್ರೆ ಬಿಲ್ಡಿಂಗ್ ಲೈಫ್ ಭಾಳ ಆಗೋಯ್ತು ಅಂತ ಅನ್ಕೊತೀವಿ. ತಪ್ಪು. ಯಾಕೆ ಅಂದರೆ ನಾವು ಬೇರೆದೆಲ್ಲ ಕಾಂಕ್ರೀಟಲ್ಲಿ ಮಾಡಿದ್ದೀವಿ, ವಾಲ್ ಮಾತ್ರ ನೀವು ಬ್ರಿಕ್ಕಲ್ಲಾದರೆ ಅದು ನಿಮಗೆ ಎಕ್ಸ್ಟ್ರಾ ಲೈಫ್ ಕೊಡಲ್ಲ. ಇದರಲ್ಲಿ ನಾವು ಒಂದು ಮತ್ತೆ ರಿಮೈಂಡ್ ಮಾಡೋದೇನೆಂದರೆ, ಒಂದು ಬಿಲ್ಡಿಂಗ್ನ 63 ಇಯರ್ಸಿಗೆ ಡಿಸೈನ್ ಮಾಡಿರ್ತೀವಿ.
ಓವರ್ ಆಲ್ ಬಿಲ್ಡಿಂಗ್ ಲೈಫ್. ಹೌದಾ? ಹೌದೌದು, ಅದು ಕೋಡ್ ಪ್ರಕಾರನೂ 63 ಇಯರ್ಸ್ ಡಿಸೈನ್ ಮಾಡಿರ್ತೀವಿ. ಆ ಡಿಸೈನ್ ಮೇಲೆ ನಾವೀಗ ತೊಗೊಂಡ್ರೆ ನೀವು ಇಟ್ಟಿಗೆ ಬಳಸಿದ ತಕ್ಷಣ ಇದು 100 ವರ್ಷ ಇರುತ್ತೆ ಅಂತ ಅಂದ್ಕೊಂಬಿಡಿ. ಅದರೊಳಗಡೆ ನಾವು ಮತ್ತೆ ಮೇಸನ್ರಿ ಬಂದು ನಿಮಗೆ ಸಿಮೆಂಟ್ ಬೇಸ್ಡೇ ಆಗುತ್ತೆ. ಸಿಮೆಂಟ್ ಈ ರೀತಿ ತೊಗೊಂಡಾಗ ನಾವು ಒಂದು ಮಿತಿ ಹೇಳ್ತಾ ಇದ್ದೀನಿ ಅಷ್ಟೇ, ಆ ಬ್ರಿಕ್ಕೇ ಬಳಸೋದ್ರಿಂದ ನಿಮ್ಗೇನು ಬಿಲ್ಡಿಂಗ್ ಲೈಫ್ ಭಾಳ ಆಗೋಲ್ಲ. ಆದರೆ ಕೆಲವ್ರಿಗೆ ಅದಕ್ಕೆ ಇಷ್ಟ ಇರುತ್ತೆ. ಅದರಲ್ಲೂ ಎಕ್ಸ್ಪೋಸ್ ಬ್ರಿಕ್ಕು ಕೆಲವ್ರು ಕೊಟ್ಟಾಗ ನಿಮಗೆ ಪ್ಲಾಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಆ ಥರ ಬ್ರಿಕ್ಸು ಬಂದಿದೆ. ಆಮೇಲೆ ನಿಮಗೆ ಇನ್ನೊಂದು ಸ್ವಲ್ಪ ಥರ್ಮಲ್ ಕಂಫರ್ಟು ಕಂಪ್ಯಾರಿಟಿವ್ಲಿ ನಿಮಗೆ ಕಾಂಕ್ರೀಟ್ ಬ್ಲಾಕ್ಸ್ಗಿನ ನಿಮಗೆ ಥರ್ಮಲ್ ಕಂಫರ್ಟ್ ಅಂತ ನಾವೇನು ಹೇಳ್ತೀವಿ ಆ ನ್ಯಾಚುರಲ್ ಇರೋದ್ರಿಂದ ನಿಮಗೆ ಬರುತ್ತೆ. ಇಲ್ಲಿ ನೀವು ಬೇರೆ ಮೆಥಡ್ಸ್ ಇದೆ, ರ್ಯಾಟ್ ಟ್ರ್ಯಾಪ್ ಬಾಂಡ್ ಮೆಥಡ್ ಅಂತೀವಿ. ಮಧ್ಯದಲ್ಲಿ ಜಾಗ ಖಾಲಿ ಬಿಟ್ಟಾಗ ನಿಮ್ಗೆ ಆ ಹೀಟ್ ಅದರೊಳಗಡೆ ಎಂಟ್ರ್ಯಾಪ್ ಆಗುತ್ತೆ, ನಿಮ್ಗೆ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಅದನ್ನು ಕೂಡ ನಾವು ಮಾಡ್ಬೋದು. ಈ ರೀತಿ ಕೂಡ ವಾಲ್ ಕಟ್ಬೋದು. ಬಿಟ್ಟರೆ ಕಾಂಕ್ರೀಟ್ ಬ್ಲಾಕ್ಸಲ್ಲಿ ನಾವು ಕಟ್ತೀವಿ. ಇದು ಕಾಸ್ಟ್ ಎಫೆಕ್ಟಿವ್ ಕಂಪ್ಯಾರಿಟಿವ್ಲಿ ಟು ಬ್ರಿಕ್ಸು. ಅದರಲ್ಲೂ ನಿಮ್ಗೆ ಯಾವ ಥಿಕ್ನೆಸ್ ಬೇಕು, ಎಕ್ಸ್ಟೀರಿಯರ್ಗೆಲ್ಲ 6 ಇಂಚಸ್ ಮಿನಿಮಮ್ ಅಂತ ಹೇಳ್ತೀವಿ, 8 ಇಂಚಸ್ ಕೂಡ ಹೋಗ್ಬೋದು. ಇನ್ಸೈಡ್ಗೆಲ್ಲ ನೀವು 4 ಇಂಚಸ್ದ ಬಳಸ್ಕೋಬೋದು ಕಾಂಕ್ರೀಟ್ ಬ್ಲಾಕ್ಸ್. ಇದನ್ನು ಬಿಟ್ಟರೆ ಅಡ್ವಾನ್ಸ್ಡ್ ಇನ್ನೊಂದು ಥರ ನಿಮಗೆ ಮೇಸನ್ರಿ ಇದೆ, ಅದು ಬಂದುಬಿಟ್ಟು AAC ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಲೈಟ್ ವೆಯ್ಟ್ ಬ್ರಿಕ್ಸ್ ಇರುತ್ತೆ, ಯೂಶ್ವಲಿ 2 ಫೀಟ್ ಇರುತ್ತೆ. ಅದು ಲೈಟ್ ವೆಯ್ಟ್ ಆದ್ದರಿಂದ ಬಿಲ್ಡಿಂಗ್ ಲೋಡ್ನ ಕಮ್ಮಿ ಮಾಡುತ್ತೆ. ಬಿಗ್ಗೆಸ್ಟ್ ಲೋಡು ಬಿಲ್ಡಿಂಗಲ್ಲಿ ಆ ಡೆಡ್ ಲೋಡ್ ಆಫ್ ವಾಲ್ಸ್. ಈ ವಾಲ್ ಲೋಡ್ ನಾವು ಕಮ್ಮಿ ಮಾಡಿದಷ್ಟು ಬಿಲ್ಡಿಂಗ್ ಫೌಂಡೇಶನ್ ಕಮ್ಮಿ ಆಗುತ್ತೆ, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಕಮ್ಮಿ ಆಗುತ್ತೆ. AAC ಬ್ಲಾಕ್ಸ್ನ ನಾವು ಬಳಸಿದಾಗ ಏನಾಗುತ್ತೆ ಅಂದರೆ ನಿಮಗೆ ಕಾಸ್ಟ್ ಆಫ್ ಫೌಂಡೇಶನ್ ಕಮ್ಮಿ ಆಗುತ್ತೆ. ಬಟ್ ಅದು ಅದರ ಶಕ್ತಿ ತಡ್ಕೊಳ್ಳುತ್ತಾ, ಬಿಲ್ಡಿಂಗ್ನ ಭಾರ ತಡ್ಕೊಳ್ಳುತ್ತಾ? ಬಿಲ್ಡಿಂಗ್ ಭಾರ ವಾಲ್ಗೆ ಹೋಗಲ್ಲ. ಮತ್ತೆ ನಾವು ತಲೆಗೆ ಹಾಕ್ಸ್ಕೋಬೇಕಾಗಿರೋದು ಬಿಲ್ಡಿಂಗ್ ಭಾರ ವಾಲ್ಗೆ ಹೋಗಲ್ಲ. ವಾಲ್ ಬಂದು ನಿಮಗೆ ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಮಧ್ಯೆ ಇರೋ ಪಾರ್ಟಿಷನ್. ಈ AAC ಬಾಕ್ಸು ಕಂಪ್ಯಾರಿಟಿವ್ಲಿ ಫೈರ್ ರೇಟೆಡ್ ಚೆನ್ನಾಗಿದೆ, ಇದಕ್ಕಿಂತ ಅದು ಫೈರ್ನ ಜಾಸ್ತಿ ತಡ್ಕೊಳ್ಳುತ್ತೆ, ಲೈಟ್ ವೇಟ್ ಆಗುತ್ತೆ. ಬಟ್ ಅದನ್ನು ಮಾಡೋದಕ್ಕೆ ಬೇರೆ ಮೆಕ್ಯಾನಿಸಮ್ ಇದೆ, ನಾವು ಮಾಮೂಲಿ ಮೇಸನ್ರಿ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಏಜೆಂಟ್ಸ್ ಇದೆ, ಅದನ್ನೇ ಬಳಸಬೇಕು. ಅದು ಸ್ಕಿಲ್ಡ್ ಲೇಬರ್ ಸ್ವಲ್ಪ ಬೇಕಾಗುತ್ತೆ, ಆದರೆ ನಿಮಗೆ ಉಳಿತಾಯ ಆಗುತ್ತೆ ಮನೆ ಫೌಂಡೇಶನ್. ಯಾಕೆಂದರೆ ಲೋಡೇ ಕಮ್ಮಿ ಆಗೋದ್ರಿಂದ ನಿಮ್ಮ ಫೌಂಡೇಶನ್ ಕಮ್ಮಿ ಆಗುತ್ತೆ. ಡೆಡ್ ಲೋಡ್ ಭಾಳ ಇಂಪಾರ್ಟೆಂಟ್ ಒಂದು ಬಿಲ್ಡಿಂಗಲ್ಲಿ. ಡೆಡ್ ಲೋಡ್ನ ನಾವು ಕಮ್ಮಿ ಮಾಡಿದ್ರೆ ಫೌಂಡೇಶನ್ ಕಮ್ಮಿ ಆಗುತ್ತೆ, ಖರ್ಚು ಕೂಡ ಕಮ್ಮಿ ಆಗುತ್ತೆ. ಇದು ಕನ್ವೆನ್ಷನಲ್ ಮೆಥಡ್ ಅಲ್ಲದೆ ಇರೋದ್ರಿಂದ ಜನ ಭಯ ಪಡ್ತಾರೆ. ಬಟ್ ನನ್ನದೇ ಒಂದು ಬಿಲ್ಡಿಂಗ್ಸಲ್ಲಿ ನಾನು AACನೇ ಬಳಸ್ತೀನಿ ಎಲ್ಲ ಕಡೆ, ಯಾಕಂದರೆ ಅದರ ಅಡ್ವಾಂಟೇಜ್ ನನಗೆ ಗೊತ್ತು. ದೊಡ್ಡ ಅಪಾರ್ಟ್ಮೆಂಟ್ ಅವರೆಲ್ಲ ಆಲ್ಮೋಸ್ಟ್ ಈಗ ಮೈ ಒನ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ AAC ಬ್ಲಾಕ್ಸ್ ಮಾಡ್ತಾರೆ. ಇನ್ನು ಕೊನೆಯದಾಗಿ ಅಂದರೆ ಈ ಎಪಿಸೋಡ್ನ ಕೊನೆಯಲ್ಲಿ ನಾವು ಮಾಡುವಂಥದ್ದು ಮಾತಾಡ್ಬೇಕು ಅಂದ್ಕೊಂಡಿರೋದು ಫ್ಲೋರಿಂಗ್ ಬಗ್ಗೆ. ಮುಂಚೆ ರೆಡ್ ಆಕ್ಸೈಡ್ ಮನೆಗಳು ತುಂಬ ಇರ್ತಿದ್ದು, ಅದೇ ಒಂದು ಲಕ್ಸುರಿ ಆ ಟೈಮಲ್ಲಿ. ಅದಕ್ಕಿಂತ ಮುಂಚೆ ಮಣ್ಣಿಂದ ಇರ್ತಿದ್ದು. ಈಗ ರೆಡ್ ಆಕ್ಸೈಡ್ ಬಂದಾಗ ರೆಡ್ ಆಕ್ಸೈಡ್, ಆಮೇಲೆ ಈಗ ತುಂಬ ಹಳೆ ಫ್ಯಾಷನ್ ಆಗ್ಬಿಟ್ಟಿದೆ ಅದು. ಓಕೆ, ಸೊ ಈಗ ಬೇರೆ ಥರದ್ದೆಲ್ಲ ಬಂದಿದೆ. ಏನು ಹೇಳ್ತೀರಿ ಮಂದಿ? ನೋಡಿ, ವಾಲು ಮತ್ತು ಕೆಲವ್ರು ಏನು ಮಾಡ್ತಾರೆ, ಈ ವಾಲ್ನ ಬೇರೆ ಕಡೆ ಕನೆಕ್ಟ್ ಮಾಡೋದಿಲ್ಲ. ಬಟ್ ಇದು ಥೀಮಲ್ಲೇ ನಾವು ಈ ಫ್ಲೋರ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಈ ವಾಲು ಫ್ಲೋರು ಎಲ್ಲ ಮಾತಾಡ್ಕೋಬೇಕು ಅದಕ್ಕೊಂದು, ಅಂದರೆ ಎಲ್ಲ ಇಂಟಿಗ್ರೇಟೆಡ್ ಆಗಿರಬೇಕಾಗತ್ತೆ. ಫ್ಲೋರಿಂಗ್ ಸೆಲೆಕ್ಷನ್ ಭಾಳ ಇಂಪಾರ್ಟೆಂಟು. ಇದರಲ್ಲಿ ಈಗ ಬಂದಾಗ ಯೂಶ್ವಲಿ ಟಿಪಿಕಲಿ ಇವಾಗ ನಾವು 3 ಥರ ಫ್ಲೋರಿಂಗ್ ಮಾಡ್ತೇವೆ. ಒಂದು ಮಾರ್ಬಲ್ ಫ್ಲೋರಿಂಗು, ಇನ್ನೊಂದು ಗ್ರನೈಟ್ ಫ್ಲೋರಿಂಗು, ಇನ್ನೊಂದು ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಅಂತ ಹೇಳ್ತೀವಿ. ಮೊದಲು ಸೆರಾಮಿಕ್ ಟೈಲ್ಸ್ ಇತ್ತು, ಅದನ್ನು ಯೂಶ್ವಲಿ ಕ್ಲಾಡಿಂಗಿಗೆ ಬಳಸ್ತೀವಿ. ಕ್ಲಾಡಿಂಗ್ ಅಂದರೆ ವಾಲ್ಗೆ ಹಾಕೋದನ್ನು ಬಳಸ್ತೀವಿ, ಅಥವಾ ಡ್ಯಾಡೋ ಅಂತ ಹೇಳ್ತೀವಿ ಅದನ್ನ. ಫ್ಲೋರಿಂಗಿಗೆ ಬಂದಾಗ ನಾವು ವೆಟ್ರಿಫೈಡ್ ಟೈಲ್ಸ್ ಹೇಳ್ತೀವಿ, ಯಾಕಂದರೆ ಅದು ಸ್ಟ್ರೆಂತ್ ಕಂಪ್ಯಾರಿಟಿವ್ಲಿ ಸೆರಾಮಿಕ್ ಚೆನ್ನಾಗಿರುತ್ತೆ. ಈಗ ಕಾಸ್ಟಿಂಗ್ ವೈಸ್ ನಾನು ಸುಮ್ಮನೆ ಕಂಪೇರ್ ಮಾಡ್ತಾ ಹೋದರೆ ನಿಮಗೆ ವೆಟ್ರಿಫೈಡ್ ಟೈಲ್ಸ್ ಬಂದು ಒಂದು 60 ರೂಪೀಸಿಂದ ನಿಮಗೆ ಆವ್ರೇಜ್ ಚೆನ್ನಾಗಿರೋದು ಸಿಗುತ್ತೆ. ಅದೇ ಗ್ರನೈಟ್ ಬಂದು ನಿಮ್ಗೆ 100 ರೂಪಾಯಿ ಇಡಬೇಕಾಗತ್ತೆ. ಮಾರ್ಬಲ್ ಬಂದು ನಿಮಗೆ 300-400 ರೂಪಾಯಿವರೆಗೂ ಪರ್ ಸ್ಕ್ವೇರ್ ಫೀಟ್. ಪರ್ ಸ್ಕ್ವೇರ್ ಫೀಟ್ ನಾನು ಹೇಳ್ತಾ ಇರೋದು. ಈಗ ಮಾರ್ಬಲಲ್ಲಿ ಮೇಂಟೆನೆನ್ಸು ಇರುತ್ತೆ. ಗ್ರನೈಟ್ ಮಾರ್ಬಲ್ನ ನೀವು ಪಾಲಿಶ್ ಅಂದರೆ ಮೇನ್ ಮಾರ್ಬಲ್ನ ಪಾಲಿಶ್ ಮಾಡ್ಬೋದು. ಗ್ರನೈಟಲ್ಲಿ ಸ್ಟೆಪ್ಸ್ನ ನಾವು ಗ್ರನೈಟ್ನೇ ಮಾಡ್ತೀವಿ. ಯಾಕೆ ಹೇಳಿ, ನಿಮಗೆ ಶಾಂಫರಿಂಗ್ ಅಂತ ಹೇಳ್ತೀವಲ್ಲ ಎಡ್ಜಸ್ಸು, ಟೈಲಲ್ಲಿ ನೀವು ಆ ಥರ ನೀವು ಶಾಂಫರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಟೆಪ್ಸಲ್ಲಿ ಯೂಶ್ವಲಿ ನಾವು ಗ್ರನೈಟ್ನೇ ಕೊಡ್ತೀವಿ. ಜೊತೆಗೆ ಅದರಲ್ಲಿ ಲಪೋತ್ರ ಫಿನಿಷನನ್ನು ಕೊಡ್ತು ಅನ್ನೋದಾದರೆ ಅದು ಆ್ಯಂಟಿ ಸ್ಕಿಡ್ ಥರ ಆಗುತ್ತೆ, ನಿಮಗೆ ಈಸಿಯಾಗಿ ಸ್ಕಿಡ್ ಆಗಲ್ಲ. ನಾವು ಕಾರಿಡಾರ್ಸ್ಗೆಲ್ಲ ಲಪೋತ್ರ ಫಿನಿಶ್ ಇರೋ ಗ್ರನೈಟ್ನ ಹಾಕ್ಕೊಡ್ತೀವಿ. ಸ್ವಲ್ಪ ಹಿಂಗೆ ಉಬ್ಬು ತಗ್ಗು ಇರುತ್ತೆ, ಸ್ವಲ್ಪ ನಿಮಗೆ ಗ್ರಿಪ್ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಸ್ಮೂತಾಗಿದ್ದಾಗ ಕೆಲವೊಮ್ಮೆ ಬೀಳೋ ಚಾನ್ಸಸ್ ಇರುತ್ತೆ, ಅದನ್ನು ಆ ರೀತಿ ಅಂತ ಹೇಳ್ತೀವಿ. ಟೈಲ್ಸ್ ಕೂಡ ಇವಾಗ ಯಾವ ರೀತಿ ಬಂದಿದೆ ಅಂದರೆ ಮಿಮಿಕ್ ಮಾಡುತ್ತೆ ಮಾರ್ಬಲ್ನೇ. ನಮ್ಮ ಹತ್ರ ಬಡ್ಜೆಟ್ ಇಲ್ಲ ಅಂದ್ರೂ ಸೇಮ್ ಟೈಲ್ಸ್ ಇವಾಗ 8x4, 6x4 ಅಷ್ಟು ದೊಡ್ಡ ಟೈಲ್ಸ್ ಸಿಗುತ್ತೆ, ಒಂದು ಸಿಂಗಲ್ ಟೈಲ್ಸ್. ಜೊತೆಗೆ ಎಲ್ಲ ಅಂದರೆ ನಿಮಗೆ ಕನೆಕ್ಷನ್ ಇರುತ್ತೆ, ಒಂದು ವಿ ಥರ ಆಗಿರ್ಬೋದು. 4 ಟೈಲ್ ಜೋಡಿಸಿದ್ರೆ ನಿಮ್ಗೆ ಅದು ಡೈಮಂಡ್ ಶೇಪ್ ಬರುತ್ತೆ. ಆ ರೀತಿಯೆಲ್ಲ ಈಗ ಭಾಳ ಚೆನ್ನಾಗಿ ಬಂದಿದೆ. ಅದ್ರಲ್ಲಿ ಡಬಲ್ ಚಾರ್ಜ್ ಇದೆ, ಸಿಂಗಲ್ ಚಾರ್ಜ್ ಇದೆ. ಇದೆಲ್ಲ ನಾವು ಬಡ್ಜೆಟಲ್ಲಿ ನೋಡ್ಕೊಬೇಕು. ನಮ್ಮ ಹತ್ರ ದುಡ್ಡಿದೆ ಅಂದ್ಬಿಟ್ಟು 400 ರೂಪಾಯಿ ಮಾರ್ಬಲ್ಗೆ ಹಾಕಬಾರ್ದು. 100-120 ರೂಪಾಯಲ್ಲೇ ಒಳ್ಳೆ ಟೈಲ್ಸ್ ಸಿಕ್ಕರೆ ಹಾಕ್ಕೊಂಡು ಈ ಮಿಕ್ಕಿರೋ ದುಡ್ಡನ್ನ ಬೇರೆ ಕೂಡ ನಾವು ಬಳಸ್ಕೋಬೋದು. ನಾನು ಹೇಳಿದ್ನಲ್ಲ, ಸ್ಮಾರ್ಟ್ ಆಟೋಮೇಷನ್ ಆಗಿರ್ಬೋದು, ಬೇರೆ ಇಂಟೀರಿಯರ್ಗೆ ಆಗ್ಬೋದು, ಡೆಕೋರ್ಗೆ ಆಗ್ಬೋದು, ಬಳಸ್ಬೋದು. ಫ್ಲೋರಿಂಗ್ ಸೆಲೆಕ್ಷನ್ನು ಬೇಸ್ಡ್ ಆನ್ ಬಡ್ಜೆಟ್ ಭಾಳ ಇಂಪಾರ್ಟೆಂಟು. ಜೊತೆಗೆ
ಕೆಲವ್ರಿಗೆ ಗ್ಲಾಸಿ ಇಷ್ಟ, ಕೆಲವ್ರಿಗೆ ಮ್ಯಾಟ್ ಇಷ್ಟ, ಯಾವ ರೀತಿ ಫಿನಿಶಿಂಗ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಫ್ಲೇಮ್ ಮಾಡಿಸ್ತೀವಿ ಅದನ್ನು, ಈಗ ಗ್ರನೈಟ್ನೆಲ್ಲ ಯಾಕೆ ಇದಕ್ಕೆ ಪಾರ್ಕಿಂಗಿಗೆ, ಯಾಕೆಂದರೆ ಟೈರ್ಸ್ಗೂ ಕೂಡ ಗ್ರಿಪ್ ಇರಬೇಕು, ಆ್ಯಂಟಿ ಸ್ಕಿಡ್ಡೇ ಇರಬೇಕು, ಬಾತ್ರೂಮ್ ಫ್ಲೋರಿಂಗ್ ಆಗಲಿ ಪಾರ್ಕಿಂಗ್ ಆಗಲಿ, ಆವಾಗ ಸ್ಕಿಡ್ ಆಗೋದಿಲ್ಲ. ಇದು ತುಂಬ ಇಂಪಾರ್ಟೆಂಟು. ಈ ರೀತಿ ಎಲ್ಲ ನಾವು ನೋಡಿಕೊಂಡು ಫ್ಲೋರಿಂಗ್ ಮಾಡಬೇಕಾಗುತ್ತೆ. ಇನ್ನೊಂದು ಟಿಪ್ ಇಲ್ಲಿ ಬಂದು, ದಯವಿಟ್ಟು ನಿಮ್ಮ ಫ್ಲೋರಿಂಗ್ನ ಮನೆ ಕಟ್ಟಕ್ಕೆ ಮುಂಚೆ ಡಿಸೈಡ್ ಮಾಡಿ, ರಫ್ ಆಗಾದರೂ. ಯಾಕೆಂದರೆ ನಿಮ್ಗೆ ಐಡಿಯಾನೇ ಇರೋದಿಲ್ಲ 60 ರೂಪಾಯಿ ಫ್ಲೋರಿಂಗೂ 100 ರೂಪಾಯಿ ಫ್ಲೋರಿಂಗು ಏನು ವ್ಯತ್ಯಾಸ. ಬಡ್ಜೆಟಲ್ಲಿ ನೀವು 60 ರೂಪಾಯಿನ ತೊಗೊಂಬಿಟ್ಟು ಅಲ್ಲಿ ಹೋದಾಗ 100 ರೂಪಾಯಿದೇ ಬೇಕು, 300 ರೂಪಾಯಿದೇ ಬೇಕು ಅಂದರೆ ಎಲ್ಲೋ ಹೋಗುತ್ತೆ ಬಡ್ಜೆಟ್ಟು. ಈ ಶೋರೂಮ್ಸ್ನ ನೀವು ನೋಡಿ ಹೋದಾಗ ನಿಮ್ಗೆ ಆ ಬಡ್ಜೆಟ್ನ ನಾವು ಅಲಾಕೇಟ್ ಮಾಡ್ಬೋದಾಗುತ್ತೆ. ಮನೆ ಒಳಗಡೆ ವಿಚಾರಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಮನ್ದೀಪ್ ಅವ್ರ ಜೊತೆಗೆ. ಸೊ ಮನ್ದೀಪ್ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಈಗ ನಾವು ಇನ್ನೊಂದು ಮನೆ ಕಟ್ಟಿಸ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಅಷ್ಟೊಂದು ನಾಲೆಜಬಲ್ ವ್ಯಕ್ತಿ. ಸೊ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾಡ್ತೀವಿ. ಮತ್ತು ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಅವ್ರ ನಂಬರ್ ನಾನು ಹಾಕಿದ್ದೀನಿ. ಬೆಂಗಳೂರಲ್ಲಿ ಅಥವಾ ಸುತ್ತಮುತ್ತ ಮನೆ ಕಟ್ಟುವ ಆಸೆ ಇದ್ದವರು, ಪ್ಲ್ಯಾನ್ ಮಾಡಬೇಕಂದವರು ಅವ್ರು ಸಂಪರ್ಕಿಸ್ಬೋದು. ಅದ್ರ ಜೊತೆಗೆ ಬೇರೆ ಯಾವುದಕ್ಕೆ ಸಂಪರ್ಕಿಸ್ಬೋದು ನಿಮ್ಮನ್ನು? ಬರೀ ಮನೆ ಕಟ್ಟೇನಾ ಅಷ್ಟೇನಾ ಅಥವಾ ಬೇರೆ ಸರ್ವಿಸ್ ಏನು ಕೊಡ್ತೀರಾ? ಇವಾಗ ನಾವು ನಾನು ನೋಡ್ತಾ ಇರೋದು ಸರ್, ಎಷ್ಟೋ ಜನಕ್ಕೆ ಮನೆ ಕಟ್ಟಬೇಕು, ಹೆಂಗೆ ಕಟ್ಟಬೇಕು ಅನ್ನೋದಿಲ್ಲ. ಯಾವುದೇ ರೀತಿ ಅಡ್ವೈಸ್ ಆದರೂ ಕೂಡ ನಮ್ಮ ಜೊತೆ ನಮ್ಮ ಆಫೀಸಿಗೆ ಬರ್ಬೋದು, ಕನ್ಸಲ್ಟ್ ಮಾಡ್ಬೋದು. ನಾವು ಒಂದು ಟೈಮ್ ಫಿಕ್ಸ್ ಮಾಡಿ ಕೊಡ್ತಾರೆ ನಮ್ಮ ಹುಡುಗರು. ಅದನ್ನು ಇಟ್ಕೊಂಡು ಬಂದು ನಮ್ಮನ್ನ ಕನ್ಸಲ್ಟೇಷನ್ ಕೂಡ ಮಾಡ್ಬೋದು. ನಮ್ಮ ಹತ್ರ ಬಂದಿದ್ದ ತಕ್ಷಣ ನೀವು ಮನೆ ತಗೊಂಡ್ರೆ ಮಾತ್ರ ಅಂತ ನಾನು ಯಾರಿಗೂ ಹೇಳಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ವಿಚಾರಗಳೇ ಗೊತ್ತಿರಲ್ಲ. ನಾವು ಫಸ್ಟು ಟ್ರೈ ಮಾಡೋದು ಅವ್ರು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟಾಗಿ ವಿಚಾರಧಾರೆ ಹರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದಾದ ನಂತರ ಅವರು ಟರ್ನ್ಕಿ ಪ್ರೋಸೆಸ್ಗೆ ಬಂದರೆ ಎಂಡ್ ಟು ಎಂಡ್ ಕೂಡ ಅವರು ನಮಗೆ ಪ್ರಾಜೆಕ್ಟ್ ಕೊಡ್ಬೋದು. ಇಲ್ಲ ನಾನು ಆ ರೀತಿ ಮಾಡೋಕ್ಕಾಗಲ್ಲ, ಬರೀ ಪ್ಲ್ಯಾನಿಂಗ್ ಮಾತ್ರ ಮಾಡಿಕೊಡಿ ಅನ್ನೋದ್ರೆ ನಮ್ಮದು ಆರ್ಕಿಟೆಕ್ಚರ್ ಸರ್ವಿಸಸ್ ಅಂಡರ್ ಬರುತ್ತೆ. ಅಲ್ಲಿ ನಾವು ನಿಮಗೆ ಸ್ಟ್ರಕ್ಚರ್ಸು, ಆರ್ಕಿಟೆಕ್ಚರು, ಡಿಸೈನಿಂಗು, ಡ್ರಾಯಿಂಗ್ಸು ಎಲ್ಲ ಕೊಡ್ತೀವಿ. ನೀವೇ ಮಾಡ್ಕೋಬೇಕಾಗಿ ಬರುತ್ತೆ. ಕಂಪ್ಲೀಟ್ ಟರ್ನ್ಕಿ ಕೊಟ್ಟಾಗ ನಾವು A to Z ನೋಡ್ಕೊತೀವಿ. ಇದನ್ನು ಬಿಟ್ಟು ನನ್ನದೇ ಮೆಟೀರಿಯಲ್ಸ್ ಇದೆ ಅನ್ನೋದಾದರೆ ನಾವು ಅದಕ್ಕೂ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಅಂತ ತೊಗೋತೀವಿ. ನಿಮ್ಮದೇ ಮೆಟೀರಿಯಲ್ನ ನೀವು ಉಪಯೋಗಿಸ್ಕೋಬೋದು. ನಮ್ಮದೊಂದು ಫಿಕ್ಸ್ಡ್ ಚಾರ್ಜಸ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 15% ಆಫ್ ದ ಹೋಲ್ ಪ್ರಾಜೆಕ್ಟ್ ಬಡ್ಜೆಟ್ ಮೇಲೆ ತೊಗೊತೀವಿ. ಇಲ್ಲಿ ನಾವು ನಿಮ್ಮದೇ ಮೆಟೀರಿಯಲ್ಸ್ನ ಬಳಸಿ ಕೋಆರ್ಡಿನೇಷನ್ ಮಾಡಿ ನಾವು ಕಟ್ಕೊಡ್ತೀವಿ. ಅಲ್ಲಿ ನಿಮಗೆ ಕಂಪ್ಲೀಟ್ ಹೋಲ್ಡು ಕೂಡ ಇರುತ್ತೆ. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಏನು ಅಂತ ನಿಮ್ಮದೇ ಆಗಿರುತ್ತೆ. ಬಟ್ ಬಡ್ಜೆಟ್ ನಾವು ಎಲ್ಲದಕ್ಕೂ ನಾವು ಬಡ್ಜೆಟ್ ಹಾಕ್ಕೊಡ್ತೀವಿ. ನೀವು ಯಾವುದೇ ಸರ್ವಿಸ್ ತೊಗೊಳ್ಳಿ, ನಾನು ಫಸ್ಟ್ ಹಾಕೋದು ಅಪ್ರೂವಲಿಂದ ಎಂಡಿಂಗ್ವರೆಗೂ ಏನು ಬಡ್ಜೆಟ್ ಬೇಕು ಅನ್ನೋದನ್ನು ನಿಮಗೆ ಫಸ್ಟ್ ನಾವು ಪ್ರಿಪೇರ್ ಮಾಡಿಕೊಡ್ತೀವಿ. ಎಸ್. ಹಾಗೆ ನಿಮ್ಮ ಏನು ಆಸೆ ಇದೆ ಅಥವಾ ನಿಮ್ಮಲ್ಲಿ ಏನು ಪ್ಲ್ಯಾನ್ ಇದೆಯೋ ಅಥವಾ ನಿಮ್ಮ ಹತ್ರ ಪ್ಲ್ಯಾನ್ ಮಾಡೋಕ್ಕೆ ನಿಮಗೆ ಇನ್ನೂ ಕನ್ಫ್ಯೂಷನ್ಸ್ ಇದೆ ಅಂತಂದರೆ ಆ ಪ್ಲ್ಯಾನಿಂಗ್ ಕೂಡ, ಅಂದರೆ ನಾನು ಹೇಳೋದು ಎಲ್ಲವನ್ನೂ ನೀವೇ ಯೋಚನೆ ಮಾಡಿಕೊಂಡು ಫೈನಲ್ ಮಾಡ್ಕೊಂಡು ಹೋಗಬೇಡಿ. ಹೋಗಿ ಕೂತ್ಕೊಂಡು ಮಾತಾಡಿ ಆಮೇಲೆ ಅವ್ರ ಸಜೆಷನ್ ತೊಗೊಂಡು ಆಮೇಲೆ ನೀವು ಫೈನಲ್ ಮಾಡಿ ಅಂತ ನನಗೆ ಅನಿಸುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ಮನ್ದೀಪ್, ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಮೇಕ್ ಇಟ್ ಬಿಲ್ಡ್ ಅನ್ನುವ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಮನ್ದೀಪ್ ಅವ್ರ ಜೊತೆ ಮಾತಾಡದೆ ಮನೆ ಕಟ್ಟುವುದರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ದರೆ ತಿಳಿಸಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ. ನಮಸ್ಕಾರ.